ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಪ್ರಾಣಸ್ಯ ಸರ್ವಚಿತ್ಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಸಾಕ್ಷಾದೀಶ್ವರಂ ಯಾಂ ಶರಣಂ ರಮೇಶಂ. ನೋಡ್ರಿ, 267ನೇ ಪುಟದಲ್ಲಿ ಸೂರ್ಯಮಂಡಲಗೋ ವಿಷ್ಣು ಅಂತದ. ಆ ಅಷ್ಟು ಭಾಷ್ಯ ವಿವರಣೆಯನ್ನ ಮೊದಲು ಕೊಟ್ಬಿಡ್ತೇನೆ. ಅದ ಆದ ಮೇಲೆ ಮತ್ತ ಮಂತ್ರಗಳೇನು, ಮಂತ್ರಗಳ ಅರ್ಥ ಏನು ಅಂತ ಹೋಗೋಣಂತ ನೋಡ್ಕೊಂಡು. ಸರಿನಾ? ನೋಡ್ಕೋತ ಹೋಗ್ರಿ. ಭಾಷ್ಯವನ್ನ ನೋಡ್ರಿ ಮೊದಲು. ವಿವರಣೆ ಭಾಷ್ಯದ್ದು. ಸೂರ್ಯಮಂಡಲಗೋ ವಿಷ್ಣು ದೇಹೇ ಚಕ್ಷುಷಿ ಸಂಸ್ಥಿತ ಅನಿರುದ್ಧಶ್ಚ ಹೃದಯೇ ನಚ ಭೇದೋ ಅನಯೋ ಕ್ವಚಿತ್. ಈ ಮಂತ್ರದಲ್ಲಿ ಅಶರೀರ ಪ್ರಜ್ಞಾತ್ಮ ಯಶ್ಚಾಸಾವಾದಿತ್ತೆ ಅಂತ ಬಂದದ ಹಿಂದ ಮಂತ್ರದಲ್ಲಿ. ಅದರ ವಿವರಣೆಯನ್ನು ಕೊಡ್ಲಿಕ್ಕತ್ತಾರ. ಸಾಧ್ಯ ಆದಷ್ಟು ಲಕ್ಷ ಕೊಟ್ಟು ಕೇಳಿಸ್ಕೊಳ್ರಿ, ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ವಾಕ್ಯಗಳು ಬೇಗ ಬೇಗನೆ ಸಿಗ್ಲಿಕ್ಕಿಲ್ಲ, ಕೆಲವೊಂದ್ ಸರ್ತಿ ಹಿಂದ ಮುಂದೆ ಆಗ್ತಿರ್ತಾವ. ಅಶರೀರ ಪ್ರಜ್ಞಾತ್ಮ ಆದಿತ್ಯೆ, ಸೂರ್ಯನಲ್ಲಿ ಇದ್ದವನು ಶರೀರದಲ್ಲಿ ಇದ್ದವನು ಅಂತ ಇಷ್ಟೇ ಹೇಳಿದ್ದಕ್ಕ ಆಚಾರ್ಯರು ಸೂರ್ಯಮಂಡಲದಲ್ಲಿ ಇದ್ದವನಿಗೂ ದೇಹದಲ್ಲಿದ್ದವನಿಗೂ ಅಭೇದ ಹೇಳುವುದರ ಜೊತೆಗೆ ಅವನೂ ದೇಹದಲ್ಲೇ ಇದ್ದಾನ ಅನ್ನೋ ಒಂದು ಅಂಶವನ್ನ ಸೇರಿಸ್ತಾರೆ. ಅಂದ್ರೆ ಹೆಚ್ಚಿನ ಅಂಶವನ್ನ ತಿಳಿಸ್ತಾರೆ. ಭಾಷ್ಯ ವಾಕ್ಯದ ಮೇಲೆ ನಾ ಬೆಳೆ ಇಟ್ಕೊಂಡು ಹೊಂಟೀನಿ. ಸೂರ್ಯಮಂಡಲಗೋ ವಿಷ್ಣು, ಸೂರ್ಯಮಂಡಲದಲ್ಲಿರುವ ಪರಮಾತ್ಮನು ದೇಹೇ, ಈ ದೇಹದಲ್ಲಿ ಒಂದು ಜಾಗ ಇರಬೇಕು. ಚಕ್ಷುಷಿ ಸಂಸ್ಥಿತ, ಕಣ್ಣಿನಲ್ಲಿ ಇದ್ದಾನೆ. ಅನಿರುದ್ಧಶ್ಚ, ಅನಿರುದ್ಧನಾದರೂ ಹೃದಯೇ, ಹೃದಯದಲ್ಲಿ ಇದ್ದಾನೆ. ಅವ ಪ್ರದ್ಯುಮ್ನ, ಇವ ಅನಿರುದ್ಧ. ನಚ ಭೇದ ಅನಯೋಹು ಕ್ವಚಿತ, ಅನಯೋಹೋ ಇವರಿಬ್ಬರ ಮಧ್ಯದಲ್ಲಿ ಭೇದ ನ ಕ್ವಚಿತ, ಕ್ವಚಿತಪಿ ನ ಭೇದ, ಒಂದು ಚೂರು ಚೂರು ಭೇದವಿಲ್ಲ. ಇಷ್ಟು ವಿಷಯ ಹೇಳಿದರು. ಈಗ ಪ್ರಾಸಂಗಿಕವಾಗಿ ಉಳಿದ ರೂಪಗಳಿಗೂ ಅಭೇದವನ್ನು ಹೇಳ್ತಾರ. ಅನ್ಯೇಷಾಮಪಿ ರೂಪಾಣಾಂ ವಿದ್ಯಾದ್ ವಿಚಕ್ಷಣ ಇತಿ ವಿದ್ಯಾದ್ ವಿಚಕ್ಷಣ. ಅನ್ಯೇಷಾಮಪಿ ರೂಪಾಣಾಂ, ಉಳಿದ ರೂಪಗಳು ಸಂಕರ್ಷಣ, ವಾಸುದೇವ, ಈ ರೂಪಗಳಿಗೂ ಕೂಡ ಇತಿ ಅಂದ್ರೆ ಅನಯೋಹೋ ಭೇದ ನ ಇತಿ ವಿದ್ಯಾತ್, ಅವೇ ರೂಪಗಳಿಗೆ ಭೇದವಿಲ್ಲ ಎಂಬುದಾಗಿ ತಿಳ್ಕೊಳ್ಬೇಕು ವಿಚಕ್ಷಣ, ಜ್ಞಾನಿಯಾದವನು. ದ್ವಿರೂಪ ಸ ಯದಾ ವಿಷ್ಣು ಅಪಗಚ್ಚತಿ ದೇಹತಃ. ಪ್ರಾರಂಭ ಆಯ್ತು ವಿವರಣೆ ಕೊಡ್ಲಿಕ್ಕೆ. ದೇಹತಃ, ಈ ದೇಹದಿಂದ, ಯದಾ ಯಾವಾಗ, ದ್ವಿರೂಪ ಸಹ ವಿಷ್ಣು ಅಪಗಚ್ಚತಿ, ಎರಡು ರೂಪದಲ್ಲಿರುವ ಪರಮಾತ್ಮನು ಹೊರಗೆ ಹೋಗುತ್ತಾನೋ, ಅಂದ್ರೆ ಅನಿರುದ್ಧ ಮತ್ತು ಪ್ರದ್ಯುಮ್ನ ರೂಪದಿಂದ ದೇಹದಿಂದ ಹೊರ ಹೋಗುತ್ತಾನೋ, ತದೈವ ದುರ್ನಿಮಿತ್ತಾನಿ ಜಾಯಂತೆ ನಾಣ್ಯದಾ ಕ್ವಚಿತ್, ಆವಾಗೇ ನಮಗೇನಾಗ್ತದ, ದುರ್ನಿಮಿತ್ತಗಳಾಗುತ್ತವ. ದುರ್ನಿಮಿತ್ತ ಅಂದ್ರೆ ಮರಣ ಸೂಚಕಗಳು. ಬರ್ಕೋಬೇಕು ಪೆನ್ಸಿಲ್ ತಗೊಂಡು. ದುರ್ನಿಮಿತ್ತಾನಿ ಮರಣ ಸೂಚಕಾನಿ ಅಂತ ಅರ್ಥ. ದುರ್ನಿಮಿತ್ತಾನಿ ಜಾಯಂತೆ ನಾಣ್ಯದಾ ಕ್ವಚಿತ್. ನೋಡ್ರಿ, ಈ ತರಹದ ದುರ್ನಿಮಿತ್ತಗಳು ಬೇರೆ ಕಾಲದಲ್ಲಿ ಆಗುವುದಿಲ್ಲ. ಹಿಂಗೇನು ಮರಣ ಸೂಚಕಗಳವ, ಮರಣ ಸಮೀಪಿಸಿದಾಗ ಮಾತ್ರ ಆಗ್ತಾವ. ಆ ಸೂಚನೆಗಳು ಬೇರೆ ಟೈಮ್ನಲ್ಲಿ ಬರೋದೇ ಇಲ್ಲ ನಿಮಗವು, ಬೇರೆ ಟೈಮ್ನಲ್ಲಿ ಬರೋದೇ ಇಲ್ಲ. ತಸ್ಮಾತ್ ತೇಷಾಂ ದರ್ಶನೇತು, ಹಾಗೆ ನಿಮಗೆ ಮರಣ ಸೂಚನೆಗಳು ಕಂಡು ಬಂದಾಗ ಕರ್ತವ್ಯಂ ಪಾರಲೌಕಿಕಂ ಸರ್ವಮೇವ, ಪಾರಲೌಕಿಕವಾಗಿ ಏನೇನ್ ಮಾಡಬೇಕು ಅಂದ್ರೆ ಪರಲೋಕ ಪ್ರಾಪ್ತಿ ಸಾಧನ. ಪಾರಲೌಕಿಕ ಅಂದ್ರೆ ಪರಲೋಕದ ಪ್ರಾಪ್ತಿಗೆ ಸಾಧನ ಏನೇನ್ ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕು. ಸರ್ವಂ ಕರ್ತವ್ಯಮೇವ. ಹೆದರ್ಕೊಳ್ಬಾರದು. ಮೊದಲನೇದ್ದು, ನಾವು ಹೆದರ್ಕೊಳ್ಳೋದು ಜಾಸ್ತಿ ಯಾವಾಗ್ಲೂ. ಯಾಕಂದ್ರೆ ಏನಾಗ್ಬಿಡ್ತದೋ ಸತ್ಬಿಟ್ರೆ ಏನಾಗ್ಬಿಡ್ತದೋ ಅಂತ ತಿಳ್ಕೊಂಡು ಹೆದರ್ಕೊಳ್ಳೋದು ಜಾಸ್ತಿ ನಾವು ಯಾವಾಗ್ಲೂ. ಸಹಜ, ಮನುಷ್ಯ ಪ್ರತಿಯೊಬ್ಬನಿಗೂ ಭಯ ಬರೋದು ನಿಜ, ನನ್ನಿಂದ ಹಿಡಿದುಕೊಂಡು. ಆದರೆ ವಿಷಯ ಏನದ ಅಂತಂದ್ರೆ, ಹೆದರಿಕೊಳ್ಳುವಕ್ಕಿಂತಲೂ ಆಗ ಮಾಡಿಕೊಳ್ಳಬೇಕಾದದನ್ನ ಮಾಡಿಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಜ್ವರ ಬಂದದ, ಹೆದರ್ಕೊಂಡು ಕೂತ್ರೆ ಹೋಗ್ತದೇನ್ ಜ್ವರ? ಹೋಗಂಗಿಲ್ಲ. ಅಯ್ಯೋ ಜ್ವರ ಬಂತು, ಅಯ್ಯೋ ಜ್ವರ ಬಂತು, ಅಯ್ಯೋ ಎಷ್ಟು ಸಲ ಜ್ವರ ಬಂದ್ರು ಅಷ್ಟೇ ಅಲ್ಲೋ ನೀ ಹೇಳಿದ್ರೆ. ಭಯ ಪಟ್ಟುಕೊಳ್ಳೋಕ್ಕಿಂತಲೂ ಆ ಕೂಡಲೇ ಮಾಡಬೇಕಾದ ಸಾಧನೆಗಳನ್ನ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಉದಾಹರಣೆಗೆ, ಪರೀಕ್ಷಿತ ಮಹಾರಾಜನಿಗೆ ಶಾಪ ಬಂದಿದೆ ಅಂತ ಗೊತ್ತಾದ ಕೂಡಲೇ ಅವ ಹೆದರ್ಕೊಂಡು ಕುತ್ಕೊಂಡ್ನೋ ಸಾಧನೆ ಮಾಡ್ಕೊಳ್ಳಿಕ್ ಹೊರಟ್ನೋ ಅವ. ಅಂದಮೇಲೆ ಹೆದರ್ಕೊಳ್ಳೋದ್ರೊಳಗೆ ಅರ್ಥವೇ ಇಲ್ಲ. ಅದು ಇನ್ನೂ ಇಷ್ಟು ಭಯವನ್ನು ಉಂಟು ಮಾಡಿ 8 ದಿವಸ ಬಿಟ್ಟು ಹೋಗೋರು 4 ದಿವಸ ಕಳಿಸ್ಬಿಡ್ತದ. ಅದರಿಂದ
ಭಯಪಟ್ಟುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಅದರಿಂದ ಮಾಡಬೇಕಾದ್ದನ್ನ ಮಾಡ್ರಿ ಅಂತ ಹೇಳ್ತಾರೆ. ಪಾರಲೌಕಿಕ ಸಾಧನಗಳು ಏನೇನವ ಅಂತ. ಜೊತೆಗೆ ಮತ್ತೊಂದು ಮಾತು ಹೇಳ್ತಾರೆ, ಜಪೇ ಚೈವ ಯದಂತಿ ಇತ್ಯಾದಿಕ ರುಚಃ ಯದಂತಿ ಚದೂರಕೆ ಅನ್ನುವಂತಹ 7 ಮಂತ್ರಗಳನ್ನ ಜಪಿಸಿರಿ. ಆ ಮಂತ್ರಗಳನ್ನ ಕನ್ನಡದಲ್ಲಿ ಅರ್ಥಸಹಿತವಾಗಿ ಮಂತ್ರಸಹಿತವಾಗಿ PDF ಹಾಕೀನಿ, ಗ್ರೂಪ್ ಒಳಗೆ ಹಾಕೀನಿ. ಅದನ್ನ ಆಮೇಲೆ ಕುತ್ಕೊಂಡು ತೆಗೆದು ಓದ್ಕೊಂಡು ಇಟ್ಕೊಳ್ರಿ ಫೋನ್ಯಾಗ. ಬರೇ ಮರಣ ಸೂಚನೆ ಆದಾಗ ಅಷ್ಟ ಅಂತ ಅನ್ಕೋಬೇಡ್ರಿ, ನಿತ್ಯ ವಾಯುಸ್ತುತಿ ಹೇಳೋಂಗ್ ಹೇಳ್ಬೇಕ ಅವನ್ನ. ಯಾಕಂತ ಮಂತ್ರಾರ್ಥ ಹೇಳಿದಾಗ ನಿಮಗೆ ಅರ್ಥ ಆಗ್ತದ. ಅದರಿಂದ ಸಾಯಂಕಾಲ ಸಂಧ್ಯಾ ವಂದನೆ ಆದ ಕೂಡಲೇ ಹೇಳ್ತಾ ಬರ್ರಿ, ನೆನಪಿಟ್ಕೊಳ್ರಿ. ಬೆಳಿಗ್ಗೆ ಹೇಳ್ಬೇಡ್ರಿ, ಯಾಕಂದ್ರೆ ಬೆಳಿಗ್ಗೆ ಭಾಳ ಇಟ್ಕೊಂಡಿರ್ತ ತಲೆಯಾಗ ಆಗುದಿಲ್ಲ. ಸಾಯಂ ಸಂಧ್ಯಾ ಮುಗಿದು ಕೂಡ್ಲೆ ಅಷ್ಟು ಮಂತ್ರಗಳನ್ನ ಒಂದ್ಸಲ ಉದ್ದಕ್ಕೆ ಹೋದ್ರೆ ಅರ್ಥ ಓದ್ಬಿಡ್ರಿ, ಏನಾರ ಹಾಕೋಲ್ಲ ನೋಡಂತ ಮುಂದೆ. ಆತ ಇದಿಷ್ಟು ಯದಂತಿ ಇತ್ಯಾದಿಕ ಈ ಮಂತ್ರಗಳನ್ನು ಹೇಳಬೇಕು ಅಂತ. ಯದಂತಿ ಜಪೇ ಚೈವ ಯದಂತಿ ಇತ್ಯಾದಿಕ ರುಚಃ ಋಗ್ಭಿಹಿ ಷಡ್ಭಿಹಿ. ಆ 6 ಮಂತ್ರಗಳಿಂದ ಅಂದ್ರೆ ಆಕ್ಚುಲಿ ಮುಂದೆ ಮಂತ್ರ ಬರ್ತಾವ, ಸೇರ್ತಾವ. ಒಟ್ಟ ಈ 6 ಆ 6 ಮುಂದಿನೆಲ್ಲ ಸೇರ್ಕೊಂಡು ಹೋಗ್ತಾವ. ಇರ್ಲಿ. ಪವಮಾನಾದಿನಾಮಕಃ ಸ್ತೂಯತೆ ಸಹ. ಅಲ್ಲಿ ಸಹ ವಾಯುರೇವ. ಆ ಮಂತ್ರಗಳ ಅರ್ಥ ಯಾರು? ಮಂತ್ರಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ವ್ಯಕ್ತಿ ಯಾರು ಅಂದ್ರೆ ವಾಯು. ಪವಮಾನ, ಪವಮಾನ ಮೊದಲಾದ ಹೆಸರುಗಳಿರುವಂಥವರು ವಾಯುದೇವರು. ಅವರದ್ದೇ ಇಲ್ಲಿ. ಅವರ ಹೆಸರು ಹೆಂಗ್ ಬರ್ತದೆ? ಪವಮಾನ, ಅಗ್ನಿ, ಇಂದು, ಇಂಥವೆಲ್ಲ ಹೆಸರುಗಳು ಬರ್ತಾವ. ನೋಡಿದಾಗ ಬೇರೆಯವರೇನೋ ಅಂತ ಅನಿಸ್ತದ, ಹಂಗ ವಿಚಾರಿಸತೆ ಮಾಡಬ್ಯಾಡ್ರಿ. ವಾಯುದೇವರೇ ಇದ್ದಾರೆ ಅಂತ ಶ್ರೀಮದಾಚಾರ್ಯ ಸ್ಪಷ್ಟ ಮಾಡ್ತಾರೆ. ಅರ್ಥ ಆಯ್ತಾ? ಅವೆಲ್ಲ ಬರ್ತಾವ, ಇಂದು ಊರ್ ಮೇಲೆ ಬರ್ತಾವ. ಈಗ ನೋಡ್ರಿ ಮುಂದೆ ಆ ಉದಾಹರಣೆಗೆ ಆ ಒಂದು ಮಂತ್ರದಲ್ಲಿ ಬಂದ ಶಬ್ದವನ್ನು ತಿಳಿಸಿಕೊಡ್ತಾರೆ. ಅಗ್ನಿ ಅಂತ ಹೆಸರದ. ವಾಯುದೇವರಿಗೆ ಅಗ್ನಿ ಅಂತ ಕರೀರಿ. ಆ ಮಂತ್ರ ಏನು, ಅರ್ಥ ಏನು ಆಮೇಲೆ ಹೇಳ್ತೀನಿ. ಮೊದಲು ಮಂತ್ರದಲ್ಲಿ ಬಂದ ಒಂದು ಶಬ್ದ ಅಗ್ನಿ ಅನ್ನೋ ಶಬ್ದ. ಅಗ್ನಿಯಿಂದ ವಾಯುದೇವರನ್ನ ಕರೀರಿ. ಅಲ್ರಿ, ಅಗ್ನಿ ಶಬ್ದ ಅಂತೀರಿ, ವಾಯುದೇವ್ರನ್ನ ಹೆಂಗ್ ಕರಿಬೇಕು ಅಂದ್ರೆ ಅಂಗನೇತೃತ್ವಾತ್ ಅಗ್ನಿ ಇತ್ಯಭಿಧೀಯತೆ. ಬಹಳ ಸರಳವಾದ ಇದು ನಿರುಕ್ತಿ ನಿರ್ವಚನ, ಶಬ್ದಾರ್ಥ ವಿವರಣೆ. ಅಗ್ನಿ ಅನ್ನೋ ಅಲ್ಲಿ ಅಗ್ ಅನ್ನೋದು ಅಂಗ ಅಂತ ಅರ್ಥ. ನೀ ಅಂತನ್ನೋ ಶಬ್ದಕ್ಕೆ ನೇತ ಅಂತ ಅರ್ಥ. ಅಗ್ನಿ ಅಂದ್ರೆ ನಮ್ಮ ಸರ್ವ ಅಂಗಗಳನ್ನು ಪ್ರೇರಿಸುವರು ಅಂತ ಅರ್ಥ. ಅದಕ್ಕೆ ವಾಯುದೇವರಿಗೆ ಅಗ್ನಿ ಅಗ್ನಿ ಅಂತ ಕರೀತಾರೆ. ನೆನಪು ಮಾಡಿಕೊಳ್ಳ್ರಿ, ಅರ್ಥ ಮಾಡಿಕೊಳ್ಳ್ರಿ. ವಾಯುದೇವರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳ್ರಿ. ಓ ವಾಯುದೇವರೇ, ನೀವು ನಮ್ಮ ಅಂಗಗಳು, ಅಂದ್ರ ಅಂಗಗಳು ಅಂದ್ರೆ ಶರೀರದಲ್ಲಿದ್ದ ಎಲ್ಲಾ ಭಾಗಗಳು ಅಂತೆ ಅರ್ಥ. ಒಟ್ಟಿನಲ್ಲಿ ನಮ್ಮ ಶರೀರವನ್ನ ನೀವು ಕ್ರಿಯಾಶೀಲವನ್ನಾಗಿಟ್ಟಿದ್ದೀರಿ, ಚಟುವಟಿಕೆಯಿಂದ ಇಟ್ಟಿದ್ದೀರಿ. ಎಷ್ಟು ಚಟುವಟಿಕೆಯಿಂದ ನೋಡ್ರಿ ದೇಹ. ಎಷ್ಟೇ ವಯಸ್ಸಾದ್ರೂ ಸಹಿತ ಇನ್ನೂ ಕಣ್ ಬೆಳಗಿಸ್ತೀವಿ, ಕಿವಿ ಕೇಳಿಸ್ತಾವ, ಮೂಗು ಶ್ವಾಸೋಚ್ಛ್ವಾಸ ಮಾಡಿಸ್ತದ. ವಯಸ್ಸಾಗಿದೆ ಅಂತ ತಿಳ್ಕೊಂಡು ಹೇಳಿ ನಿಲ್ಲಿಸ್ತಾವೆ ನೀವೇನ್ರ? ಯಾವುದು ನಿಲ್ಲಿಸಂಗಿಲ್ಲ. ಬಾಯಿ ಎಳ್ಳಾಡ್ತಿರ್ತದ ತಿಂದಾಗ. ವಯಸ್ಸಾಗ್ಯದಪ್ಪ ಅಂತ ಅನಿಸ್ತದೆ ಇಲ್ಲ. ಹಂಗಾರ ಚಟುವಟಿಕೆ ಕ್ರಿಯಾಶೀಲತೆ ಎಂಬುದು ವಾಯುದೇವರಿಂದ ಬಂದದ್ದು. ಮುಂದ ಅಗ್ನಿ ಪರಸ್ಯ ಬ್ರಹ್ಮಣೋ ವಿಷ್ಣೋ ಜ್ಞಾಪನಾಖ್ಯ ಪ್ರಸೂತಿಭಿ ವಾಯು ಪುನಾತಿ ಯಲ್ಲೋಕಾನ್ ಸವಿತಾ ತೇನ ಕಥ್ಯತೆ. ವಾಯುದೇವರಿಗೆ ಮಂತ್ರದಲ್ಲಿ ಸವಿತಾ ಅಂತ ಬಂದದ. ಏನೋ ಸವಿತಾ ಅಂತ ಬಂದದ ನೋಡ್ರಿ. ಸವಿತಾ ಸವಿತಾ ಅಂತ ಅರ್ಥ. ಸವಿತಾ ಅಂದ್ರೆ ಏನು ಅಂತಂದ್ರೆ ಹಡೆಯುವನು ಅಂತ ಅರ್ಥ, ಹುಟ್ಟಿಸುವನು ಅಂತ ಅರ್ಥ. ಏನು ಸವಿತಾ ಅಂತಂದ್ರೆ ಸರಿ. ಸವಿತಃ ಸವಿತಃ ಅಂತ ನಾವು ಶಬ್ದಕ್ಕೆ ಅರ್ಥ ಬರ್ಲಿಕ್ಕೆ ಈಗ. ಏನರ್ಥ ಸವಿತಃ ಅಂತಂದ್ರೆ ಭಗವಂತನ ಜ್ಞಾನವನ್ನ ಹುಟ್ಟಿಸುವನು ಅಂತ ಅರ್ಥ. ಬರ್ದಿಟ್ಕೊಳ್ರಿ. ಸವಿತೃ ಶಬ್ದವನ್ನು ವಾಯುದೇವರಲ್ಲಿ ಏನಂತ ಹೇಳಿಕತ್ತಾರ? ಹುಟ್ಟಿಸೋರು ಅಂತ. ಏನ್ ಹುಟ್ಟಿಸ್ತಾರ ವಾಯುದೇವರು ಅಂತಂದ್ರ ನೋಡ್ರಿ, ಪರಸ್ಯ ಬ್ರಹ್ಮಣೋ ವಿಷ್ಣೋ ಜ್ಞಾಪನಾಖ್ಯ ಪ್ರಸೂತಿಭಿ. ಭಗವಂತನ ಜ್ಞಾಪನ ಅಂದ್ರ ಜ್ಞಾನ ಅಂತ ಅರ್ಥ. ಜ್ಞಾಪನಾಖ್ಯ ಪ್ರಸೂತಿಭಿ ಅಂದ್ರೆ ಭಗವಂತನ ಜ್ಞಾನವನ್ನ ಹುಟ್ಟಿಸುತ್ತಾರೆ ಎನ್ನುವ ಕಾರಣದಿಂದ ವಾಯುದೇವರನ್ನ ಸವಿತಾ ಅಂತ ಕರೀತಾರ. ಜೊತೆಗೆ ಯಲ್ಲೋಕಾನ್ ಪುನಾತಿ, ಲೋಕಗಳನ್ನ ಪವಿತ್ರ ಮಾಡ್ತಾರ. ಮಂತ್ರಾರ್ಥ ಹೇಳಿದಾಗ ವಿಶೇಷ ವಿವರಣೆಗಳು ಬರ್ತಾವ. ಆದ್ದರಿಂದ
ವಾಯುದೇವರಿಗೆ ಸವಿತಾ ಅಂತ ಯಾಕೆ ಕರೆದ್ರು ಅಂದ್ರೆ ಭಗವಂತನ ಜ್ಞಾನವನ್ನು ಹಡಿಯುತ್ತಾರೆ, ಅಂದ್ರೆ ಭಗವಂತನ ಜ್ಞಾನವನ್ನು ಹುಟ್ಟಿಸುತ್ತಾರೆ. ಹಡಿಯುವುದು ಅಂದ್ರೆ ಶಬ್ದ ತಿಳಿಯಂಗಿಲ್ಲ, ಹುಟ್ಟಿಸುವುದು ತಿಳಿತದೆ. ನಮಗೆ ಭಗವಂತನ ಜ್ಞಾನವನ್ನು ಹುಟ್ಟಿಸುತ್ತಾರಾದ್ದರಿಂದ ವಾಯುದೇವರಿಗೆ ಸವಿತಾ ಅಂತ ಹೆಸರು. ಜೊತೆಗೆ ಲೋಕವನ್ನ ಪವಿತ್ರಗೊಳಿಸ್ತಾರೆ. ಇನ್ನ ಮತ್ತೊಂದು ಮಂತ್ರದಲ್ಲಿ ಪವಿತ್ರ ಅಂತ ಶಬ್ದ ಬರ್ತದೆ. ಪವಿತ್ರ ಅಂದ್ರೆ ಪರಮಾತ್ಮ. ಪವಿತ್ರಂ ನಾಮ ಸಾಕ್ಷಾತ್ ತತ್ ಪರಬ್ರಹ್ಮ ಜನಾರ್ದನ. ಪರಮಾತ್ಮನಿಗೇನೆ ಪವಿತ್ರ ಅಂತ ಕರೀತಾರ. ತಿಳಿತಾ? ಪವಿತ್ರ ಅಂತನ್ನೋ ಶಬ್ದ ಆಡಿದ್ರೇನೆ ಪವಿತ್ರ ಆಗ್ತೀವಿ. ಯಾಕಂದ್ರೆ ಪರಮಾತ್ಮನ ಹೆಸರು. ಪವಿತ್ರ ಅನ್ನೋ ಶಬ್ದವನ್ನ ಆಡಿದ ಕೂಡಲೇ ಪವಿತ್ರವಾಗ್ತೀವಿ. ಅದರಿಂದ ಇನ್ನ ಜ್ಞಾನಾಖ್ಯ ಪ್ರಸವೇನಾಪಿ ಸ್ವಯಂ ವಿಷ್ಣು ಸ್ವಯಂ ವಾಯು ಪುನಾತ್ಯಯಂ. ಅಷ್ಟೇ ಅಲ್ಲದೆ ಇವರೇನ್ ಮಾಡ್ತಾರ, ಜ್ಞಾನವೆಂಬ ಜ್ಞಾನಾಖ್ಯ ಪ್ರಸವೇನಾಪಿ ಲೋಕಾನ್ ಪುನಾತಿ. ಜ್ಞಾನವನ್ನು ಹುಟ್ಟಿಸುವ ಮೂಲಕ ವಾಯುದೇವರು ಮತ್ತ ನಮ್ಮನ್ನ ಪವಿತ್ರಗೊಳಿಸ್ತಾರ. ಸರಿನಾ? ಭಗವಂತನಿಗೆ ಪವಿತ್ರ ಅಂತ ಹೆಸರು. ವಾಯುದೇವರು ಜ್ಞಾನವೆಂಬ ಜ್ಞಾನವನ್ನು ಹುಟ್ಟಿಸುವ ಮೂಲಕ ನಮ್ಮನ್ನು ಪವಿತ್ರಗೊಳಿಸ್ತಾರೆ. ಎರಡ್ ಸಲ ಯಾಕೆ ಬಂದಂತ ಕೇಳ್ಬೇಡ್ರಿ, ಮಂತ್ರಾರ್ಥಗಳವ. ಎರಡೆರಡು ಮಂತ್ರದಾಗಿನ ಅರ್ಥ ಹೇಳಿಕತ್ತಾರ. ಮತ್ತೊಂದ್ ಮಂತ್ರದಾಗಿನ ಅರ್ಥನೂ ಇದೇ ಅದ. ಇನ್ನ ಪ್ರಸಾದಯಿತ್ವಾ ತಂ ವಿಷ್ಣುಂ ತೇನ ಲೋಕಾನ್ ಪುನಾತ್ಯಯಂ. ಏನ್ ಮಾಡ್ತಾರ? ಪ್ರಸಾದಯಿತ್ವಾ ತಂ ವಿಷ್ಣುಂ, ಆ ಭಗವಂತನನ್ನ ಸಂತೋಷಗೊಳಿಸಿ ಅವನ ಅನುಗ್ರಹದಿಂದ ನಮಗೆ ಪವಿತ್ರವಾದ ಲೋಕಗಳನ್ನು ಉಂಟು ಮಾಡ್ತಾರ. ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡುವಂತೆ ಮಾಡಿ ಆಮೇಲೆ ನಮಗೆ ಉತ್ತಮ ಲೋಕಗಳನ್ನು ಕೊಂಡು ಹೋಗ್ತಾರ. ಪ್ರಾಣಾಗ್ನೇರ್ ಅರ್ಚಿಷೋ ದೇಹೆ ವಿತತಾಸ್ತೇಷು ಕೇಶವಃ ಅರ್ಚಿಷ್ಮಾನ್ ವಿತತೋ ನಿತ್ಯಂ ವಾಯುಸ್ತೇನ ಪುನತ್ಯಯಂ. ನಮ್ಮ ದೇಹದಲ್ಲಿ ವಾಯುದೇವರು ಪ್ರಾಣಾಗ್ನಿ ಎಂಬ ಹೆಸರಿನಿಂದ ಇದ್ದಾರಂತ. ನಮ್ಮ ದೇವರು ವಾಯುದೇವರು ಏನ್ ಹೆಸರಿನಿಂದ ಇದ್ದಾರ? ಪ್ರಾಣಾಗ್ನಿ. ಅಂದ್ರ ಪ್ರಾಣಾಗ್ನಿ ಅಂದ್ರೆ ಅರ್ಥದಕ್ಕ ವಾಯುದೇವರು ಅಗ್ನಿಯಂತೆ ಪ್ರಕಾಶಮಾನರಾಗಿದ್ದಾರೆ, ಅಗ್ನಿಯಂತೆ ಹೊಳಿತಾ ಇದ್ದಾರೆ ನಮ್ಮ ದೇಹದಲ್ಲಿ. ಅಂತಹ ವಾಯುದೇವರಲ್ಲಿ ಪರಮಾತ್ಮ ಅವನು ವ್ಯಾಪ್ತನಾಗಿ ಹೊಳಿತಾ ಇದ್ದಾನೆ. ಇವೆರಡು ರೂಪಗಳು. ನಮ್ಮ ದೇಹದಲ್ಲಿ ವಾಯುದೇವರು ಅಗ್ನಿಯಂತೆ ಫಳಫಳ ಅನಿಸ್ತಾ ಇದ್ದಾರ, ಅದರೊಳಗೆ ಮತ್ತು ಪರಮಾತ್ಮ ಫಳಫಳ ಅಂತ ಹೊಳಿತಾ ಇದ್ದಾನ. ಅದರಿಂದ ನಮ್ಮನ್ನ ಪವಿತ್ರಗೊಳಿಸ್ತಾನ. ಇಷ್ಟು ಮುಗಿದು ಹೋಯ್ತು. ಮುಂದ ಇದಿಷ್ಟಾದ ಮೇಲೆ ಮುಂದ ಯತ್ರ ಬ್ರಹ್ಮೇತಿ ಷಡ್ಭಿಶ್ಚ ಪ್ರಾರ್ಥನೀಯ ಸಮಾರುತಃ. ಇಷ್ಟೇ ಅಲ್ಲ, ಯತ್ರ ಬ್ರಹ್ಮೇತಿ ಎನ್ನುವಂತಹ 6 ಮಂತ್ರಗಳು ಅವನು ಕೊಟ್ಟಿದ್ದೀನಿ. ಷಡ್ಭಿಹಿ ಪ್ರಾರ್ಥನೀಯ ಸಮಾರುತಃ, ಅವುಗಳಿಂದಲೂ ಪ್ರಾರ್ಥನೀಯನಾಗಿದ್ದಾನೆ. ಮೋಚಯಿತ್ವೇವ ಸಂಸಾರಾತ್, ಈ ಸಂಸಾರದಿಂದ ಬಿಡುಗಡೆ ಹೊಂದಿಸಿ, ವಿಷ್ಣು ಲೋಕೆ ಕೃಧೀತಿ ಚ, ಭಗವಂತ ಇದ್ದ ಲೋಕದಲ್ಲಿ ಕರ್ಕೊಂಡೊಯ್ದು ಹಾಕ್ ನಮ್ಮನ್ನ. ಆದಿತ್ ಪ್ರಜ್ಞಸ್ಯ ಇತಿ ವಿಷ್ಣು, ಆದಿತ್ ಪ್ರಜ್ಞಸ್ಯ ಎಂಬ ಮಂತ್ರದಿಂದ ವಿಷ್ಣು ಸ್ತುತ್ಯ, ವಿಷ್ಣು ಸ್ತುತ್ಯನಾಗಿದ್ದಾನೆ. ವೈಕುಂಠ ಲೋಕಕಃ, ವೈಕುಂಠ ಲೋಕದಲ್ಲಿ ಇದ್ದವನು. ಆದಿತ್ಯ ಮಂಡಲಸ್ತಶ್ಚ, ಆದಿತ್ಯ ಮಂಡಲದಲ್ಲಿರುವಂಥವನಾಗಿದ್ದಾನೆ. ಸಾಕ್ಷಾತ್ ನಾರಾಯಣ ಪ್ರಭು, ವೈಕುಂಠದಲ್ಲೂ ಸೂರ್ಯಮಂಡಲದಲ್ಲೂ ಇದ್ದಾನೆ. ಉದ್ವಯಂ ತಿಥಿ ಮಂತ್ರೇಣ ಸ್ತುತ್ಯೋ ವಾಯೋರಪೀಶ್ವರ. ಉದ್ವಯಂ ತಮಸಸ್ಪರಿ ಎನ್ನುವಂತಹ ಮಂತ್ರದಿಂದ ವಾಯುದೇವರನ್ನು ಹಾಗೂ ಪರಮಾತ್ಮನನ್ನು ಸ್ತೋತ್ರ ಮಾಡ್ರಿ. ಇಷ್ಟೆಲ್ಲ ಎದಕ್ಕ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ತಾರೆ. ಅಪಮೃತ್ಯು ಭಯಂ ಯಸ್ಯ, ಅಪಮೃತ್ಯು ಭಯ ಯಾರಿಗಿದೆಯೋ, ಯದಂತಿ ತೃಗ್ಜಪಾದ್ ವ್ರಜೇತ್, ಯದಂತಿ ತೃಗ್ಜಪಾದ್ ವ್ರಜೇತ್, ಯದಂತಿ ಹೆಚ್ಚ ದೂರಕ್ಕೆ ಅನ್ನೋ ಮಂತ್ರಗಳಿಂದ ಹೋಗ್ತದ. ಅಲ್ರಿ ನಮಗೆ ಅಪಮೃತ್ಯುನೇ ಇಲ್ಲ, ಕಾಲಮೃತ್ಯು ಬಂದದ ಅಂದ್ರೆ ಸಮಸ್ಯೆ ಇಲ್ಲ. ಕಾಲಮೃತ್ಯುರಿ ಯದಿ ಭವೇತ್, ಸಮಯಕ್ಕೆ ಸರಿಯಾದ ಮರಣ ಬಂದದ. ತಥಾ ಜನ್ಮಾಧಿಕಂ ಭಯಂ, ಹಂಗ ಜಪ ಮಾಡಿದ್ರೆ ಮತ್ತೊಂದು ಜನ್ಮ ಬರದೇ ಇದ್ದಂತೆ ನೋಡ್ಕೊಳ್ತಾನೆ ಪರಮಾತ್ಮ. ಅಪಮೃತ್ಯು ಬಂದ್ರೆ ಅಪಮೃತ್ಯು ಪರಿಹಾರ ಮಾಡ್ತಾನ. ಈ ಮಂತ್ರಗಳನ್ನ ಕಾಲಮೃತ್ಯು ಬಂದಿದ್ರೆ ಪರಿಹಾರ ಮಾಡಿದ್ರೆ, ಜಪಿಸಿದ್ರೆ ಮತ್ತೆ ಜನ್ಮ ಬರದೇ ಇದ್ದಂತೆ ನೋಡಿಕೊಳ್ತಾನ. ಅನ್ಯಾಭಿ ಕರ್ಮತಃ ಪೂತೋ ಯತ್ರ ಬ್ರಹ್ಮೇತಿ ವೈಷ್ಣವಂ ಲೋಕಂ ವ್ರಜೇ ತಥಾ ಅನ್ಯಾಭ್ಯಾಂ ವಿಷ್ಣುರ್ ಮೋಕ್ಷ ಸುಖಪ್ರದಃ. ಅನ್ಯಾಭಿಹಿ, ಇನ್ನುಳಿದ ಮಂತ್ರಗಳನ್ನು ಜಪ ಮಾಡುವುದರಿಂದಾಗಿ, ಕರ್ಮತಃ ಪೂತಃ, ಪಾಪ ಕರ್ಮಗಳಿಂದ ಪವಿತ್ರನಾಗಿ, ಮತ್ತೆ ಯತ್ರ ಬ್ರಹ್ಮ ಅನ್ನೋ ಮಂತ್ರವನ್ನು ಹೇಳಿದ್ರೆ ವೈಷ್ಣವಂ ಲೋಕಂ ವ್ರಜೇತ, ವಿಷ್ಣು ಲೋಕಕ್ಕೆ ಹೋಳ್ತಾನೆ. ತಥಾ ಅನ್ಯಾಭ್ಯಾಂ, ಇನ್ನೆರಡು ಮಂತ್ರಗಳಿಂದ ಹೇಳಿದ್ರೆ ವಿಷ್ಣುರು ಮೋಕ್ಷ ಸುಖಪ್ರದ, ವಿಷ್ಣು ಏನ್ ಮಾಡ್ತಾನ? ಮೋಕ್ಷ ಸುಖವನ್ನ ಕೊಡ್ತಾನ. ಎಲ್ಲ ಯಾವ್ಯಾವ ಮಂತ್ರಗಳಿಂದ ಏನೇನಾಗ್ತದ ಅಂತ ಇಷ್ಟ ಹೇಳಿಕತ್ತಾರ. ವಾಯುದೇವರಿಗೆ ಇಂದುಹು ಅಂತ ಹೆಸರಂತ. ಯಾಕ? ಇಷ್ಟ ಪ್ರಧಾನ ಶೀಲತ್ವಾದಿಂದುರು ವಾಯು ಸ ಏವಚ, ಇಷ್ಟಪ್ರದನಾದದ್ರಿಂದ ಇಂದು ಅಂದ್ರೆ ಇಷ್ಟಪ್ರದಂ ದದಾತಿ ಇತಿ ಇಂದುಹು, ಶೀಲ ಸ್ವಭಾವವುಳ್ಳವನು. ಸೋಮಃ ಅಂತ ಹೆಸರು ವಾಯುದೇವರು. ಯಾಕ? ಸೌಮ್ಯ ಸ್ವರೂಪತ್ವಾತ, ಸೌಮ್ಯ ಸ್ವರೂಪನಾಗಿದ್ದಾರೆ.
ಪವಮಾನಶ್ಚ ಪಾವನಾತ್, ವಾಯುದೇವರಿಗೆ ಪವಮಾನ ಅಂತ ಹೆಸರು, ಯಾಕೆ ಪವಿತ್ರಗೊಳಿಸ್ತಾರೆ. ವಿಷ್ಣುವಿಗೆ ಪ್ರತ್ನ ಅಂತ ಹೆಸರಂತ, ಆದಿತ್ ಪ್ರತ್ನಸ್ಯ ರೇತಸಃ ಅಂತದ. ಪುರಾತನತ್ವಾತ್ತು ಪ್ರತ್ನಃ, ಬಹಳ ಓಲ್ಡೆಸ್ಟ್ ಮ್ಯಾನ್ ಅವ, ಬಹಳ ಹಳಬ, ದೇವರು ಬಹಳ ಹಳಬ ಆದ್ರಿಂದ ಅವನು ಪ್ರತ್ನಃ ಅಂತ. ಇನ್ನ ರೇತಃ ಅಂತದ ದೇವರಿಗೆ ಹೆಸರು, ಅಂದ್ರೆ ಮಹಾರಥಿ, ಆನಂದಪೂರ್ಣನಾದ್ದರಿಂದ. ದೇವತ್ರ ಅಂತ ಒಂದು ಶಬ್ದ ಬರ್ತದೆ ಮಂತ್ರದಲ್ಲಿ, ಅದಕ್ಕೆ ದೇವ ಏವಾಸೌ, ದೇವ ಅಂತ ಹೆಸರು. ಸರ್ವ ದೇವೇಶ್ವರೋ ಯತಃ, ಎಲ್ಲ ದೇವತೆಗಳಿಗೂ ದೇವತನಾಗ್ಯಾನ. ಸೂರ್ಯಶ್ಚ, ಸೂರ್ಯಭಿ ಪ್ರಾಪ್ಯ ನಿತ್ಯಾನಂದೋ ರಮಾಪತಿ, ಜ್ಞಾನಿಗಳಿಂದ ಪ್ರಾಪ್ಯನಾದದ್ದರಿಂದ ಅವನಿಗೆ ಸೂರ್ಯ ಅಂತ ಕರೀತಾರೆ. ಓಕೆ, ರೈಟ್, ಮುಗೀತು. ಅಷ್ಟು ಮಂತ್ರಗಳ ಅರ್ಥವನ್ನ ಹೇಳಿ ಮುಗಿಸ್ಬಿಟ್ರು ಶ್ರೀಮದಾಚಾರ್ಯ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಒಂದೊಂದೇ ಮಂತ್ರಗಳ ಅರ್ಥವನ್ನ ಓದ್ಕೋತ ಅರ್ಥ ಹೇಳ್ಕೋತ ಹೋಗ್ತೀನಿ. ನಿಮ್ಗ ಅದು PDF ತೆಕ್ಕೊಳಿಕ್ ಬರುದಿಲ್ಲ, ಈಗ ಹಿಂಗ ತೆಕ್ಕೋಬೇಡ್ರಿ, ಗದ್ಲಿಕ್ ಬೀಳ್ಬೇಡ್ರಿ, ನಿಮ್ ಪುಸ್ತಕದಾಗಿಲ್ಲ, ಕೇವಲ ಕೇಳ್ರಿ. ಓಕೆನಾ? ಹಾ, ಏನಾತು ಅಂದ್ರೆ ಈಗ ಇಷ್ಟು ವಿಷಯ. ಜೀವನಿಗೆ ಅಲ್ಲೇನದ ಭಾಷ್ಯ ಶಬ್ದಶಃ ಓದಿ ಅರ್ಥ ಹೇಳಿ ಮುಗಿಸೀನಿ. ಅದರದ್ದು ಎಲ್ಲ ಇದ್ರೊಳಗ ಅಂತರ್ಭಾವ ಆಗ್ತದೆ. ಈಗ ನಾವೇನು ಓದ್ಲಿಕ್ಕೆ ಹೊಂಟಿ ಅವಾಗ ಅಂತರ್ಭಾವ ಆಗ್ತದೆ. ವಾಕ್ಯ ಓದಬೇಕು, ಪುಣ್ಯಪ್ರದ, ಅದರ ವಿವರಣೆ ಕೊಡಬೇಕು, ಕೊಟ್ಟಿದ್ದೀನಿ. ಆ ವಿಷಯಗಳ ವಿವರಣೆ ಈಗ ಮಾಡ್ಲಿಕ್ಕೆ. ನಮಗೆ ಮನುಷ್ಯರಿಗೆ ಅನೇಕ ಅವಸ್ಥೆಗಳು ಬರ್ತದೆ. ಅನೇಕ ಅವಸ್ಥೆಗಳು ಅಂದ್ರೆ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತ್ಯವಸ್ಥಾ, ಸಮಾಧಿ ಅವಸ್ಥೆಗಳು, 4 ಅವಸ್ಥೆಗಳು ಬರ್ತಾವೆ. ಇದರಲ್ಲಿ ಪ್ರಾಯ ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ನಮಗೆ ಮರಣ ನಿಮಿತ್ತಗಳು, ಮರಣ ಸೂಚನೆಗಳು ಕಂಡು ಬರುತ್ತವೆ. ನೆನ್ಪಿಟ್ಟುಕೊಳ್ರಿ, ಏನ್ ಬರ್ತಾವ? 2 ಕಾಲದಲ್ಲಿ, ಒಂದು ಮರಣ, ಒಂದು ಜಾಗೃತ ಅವಸ್ಥೆಯಲ್ಲಿ, ಒಂದು ಸ್ವಪ್ನಾವಸ್ಥೆಯಲ್ಲಿ. ಕನಸೂ ಕಾಣ್ತೀವಿ, ಅದನ್ನು ಮುಂದಿನ ಪೇಜ್ನಾಗ ಹೇಳ್ತೀವಿ, ನಾವು ನೆಕ್ಸ್ಟ್ ಪೇಜ್ ತಿರುಗಿಸಿದಾಗ ಹೇಳ್ತೀವಿ. ಸ್ವಪ್ನದಲ್ಲೂ ಕೂಡ ಏನಾಗ್ತಾವ ಅಂದ್ರೆ ಮರಣ ಸೂಚನೆಗಳು ಬರ್ತಾವ. ಅವಂಗ ಮರಣ ಹತ್ರ ಬಂದಿದ್ರೆ ಬರ್ತಾವ, ಇಲ್ಲದಿದ್ರೆ ಬರುವುದಿಲ್ಲ. ನೀವು ಬೇಕು ಅಂತ ಕನಸು ಬೆಳೆಸ್ಕೊಂಡ್ರು ಬೀಳುವುದಿಲ್ಲ. ನೀವು ಬೇಕಂತ ಕನಸು ಬೆಳೆಸ್ಕೊಂಡ್ರು ಬರುವುದಿಲ್ಲ. ಅಲ್ಲ ಚರ ಒಂದ್ಸಲ ಟ್ರೈ ಮಾಡೋಣ ಅಂತ ಏನ್ರ ಬರ್ತಾವ ಕನಸು ಪನಸು ಅಂದ್ರೆ ಕನಸು ಬರುದಿಲ್ಲ, ಪನಸು ಬರುದಿಲ್ಲ, ಏನು ಬರುದಿಲ್ಲ, ತಲೆಗೆ ಹೋಗ್ಬೇಡ್ರಿ. ಅದಕ್ಕ 2 ತರಹದ ಪರಿಹಾರವನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಅಂದ್ರೆ ಇದು ಸ್ವತಃ ಐತರೇಯ ಉಪನಿಷತ್ 2 ತರಹದ ಪರಿಹಾರವನ್ನು ಹೇಳಿದೆ. ಒಂದು, ಈಗೇನ್ ನಾವು ಮಂತ್ರಗಳನ್ನು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ, ಈ ಮಂತ್ರಗಳ ಜಪ, ಪಾರಾಯಣ, ಇದರ ಅನುಸಂಧಾನ. 2ನೇದ್ದು ರಾತ್ರಿ ಸೂಕ್ತ ಅಂತ ಒಂದು ಬರ್ತದ, ಮುಂದೆ ಬರ್ತದ. ಆ ರಾತ್ರಿ ಸೂಕ್ತದಲ್ಲಿ ದುರ್ಗಾಂತರ್ಗತನಾದ ಪರಮಾತ್ಮ, ಅದನ್ನ ಜಪ ಮಾಡಿ, ಸ್ಥಾಲಿಪಾಕವನ್ನ ಮಾಡಿ, ಹೋಮ ಮಾಡಿ, ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕಿ, ಆ ಉಳಿದ ಅನ್ನವನ್ನ, ಸ್ಥಾಲಿಪಾಕದ ಅನ್ನವನ್ನ, ಪಾಯಸವನ್ನ ನಾವು ತಿಂದ್ರೆ ಆಗಲೂ ಕೂಡ ದುರ್ಮರಣ ಹೋಗ್ತದ ಅಂತ ತಿಳಿಸಿಕೊಟ್ಟಿದ್ದಾರೆ. ತಿಳಿತಾ? ಆದ್ದರಿಂದ ಅಂದ್ರ ಒಂದು ಒಳ್ಳೆಯ ವ್ಯವಸ್ಥೆ ಇದು. ಇದು ದೇವರ ಸಿಸ್ಟಮ್ ನಲ್ಲಿರುವಂತಹ ವ್ಯವಸ್ಥೆ. ಮರಣ ಹತ್ತಿರ ಬಂದಿದೆ ಅಥವಾ ದುರ್ಮರಣ ಬಂದಿದೆ ಅಂತ ಅನ್ನೋದಕ್ಕೆ ಸೂಚನೆಯನ್ನು ಕೊಡ್ತಾನೆ ಪರಮಾತ್ಮ. ಇದೊಂದು ಬಹಳ ಒಳ್ಳೆಯ ವ್ಯವಸ್ಥೆ. ಕೊಟ್ಟಾಗ ಪಾರು ಮಾಡಿಕೊಳ್ಳುವರು ಸಾಧ್ಯ ಇದ್ದವರು ಜಪಾನುಷ್ಠಾನಗಳನ್ನ ಮಾಡಿ ಪಾರು ಮಾಡಿಕೊಳ್ಳ್ರಿ. ಇಲ್ಲ ಕಾಲಮೃತ್ಯುವೇ ಬಂದಿದೆ, ನಾವೇನ್ ಮಾಡ್ಲಿಕ್ಕೆ ಬರ್ತದ ಅಂತ ಅನ್ನೋದಾದ್ರೆ ಅವುಗಳನ್ನ ಪಾರಾಯಣ ಮಾಡ್ರಿ. ಬರೋ ಜನ್ಮವನ್ನಾದ್ರೂ ತಪ್ಪಿಸಿಕೊಳ್ರಿ, ಮತ್ತೆ ಬರುವಂತಹ ಜನ್ಮಗಳ ಚಕ್ರವನ್ನಾದ್ರೂ ತಪ್ಪಿಸಿಕೊಳ್ರಿ. 2 ವ್ಯವಸ್ಥೆ. ಸರಿ, ಈಗೇನಾಯ್ತು ಅಂದ್ರೆ ದುಸ್ವಪ್ನಗಳು ಅಥವಾ ಎಚ್ಚರದಲ್ಲಿದ್ದಾಗ ಸೂಚನೆಗಳು ಬಂದಾಗ ಈ ತರಹದ ಮಂತ್ರಗಳನ್ನು ಹೇಳ್ರಿ. ಏನ್ ಮಂತ್ರ? ಮೊದಲನೇದ್ದೇನು ಅಂತಂದ್ರೆ ಆ ಮಂತ್ರದಿಂದ ಈ ಎಲ್ಲ ಮಂತ್ರಗಳಿಗೂ ವಾಯುದೇವರು ಹಾಗೂ ಪರಮಾತ್ಮ, ರಾತ್ರಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಹಿಂಗದ. ಸರಿ, ಮೊದಲನೇ ಮಂತ್ರ ಹೇಳ್ತೀನಿ, ಅರ್ಥಾನುಸಂಧಾನ ಪ್ರಾರಂಭ ಮಾಡೋಣಂತ. ಯದಂತಿ ಯಚ್ಚ ದೂರಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ. ಮೊದಲನೇ ಮಂತ್ರ, ಹೇ ಪವಮಾನ, ಎಲೆ ವಾಯುದೇವರೇ. ಅಂದ್ರೆ ವಾಯುದೇವರಿಗೆ ಯಾಕೆ ಪವಮಾನ ಅಂತ ಹೇಳಿದ? ಪವಿತ್ರೀಕರಿಸ್ತಾರಾದ್ದರಿಂದ ವಾಯುದೇವರಿಗೆ ಪವಮಾನ ಅಂತ ಹೆಸರು ಹೇಳ್ಯಾರ. ಪಂಚಗವ್ಯವನ್ನ ತೆಗೆದುಕೊಂಡು ಪವಿತ್ರರಾದೆವು, ತೀರ್ಥವನ್ನ ತೆಗೆದುಕೊಂಡು ಪವಿತ್ರರಾದೆವು, ಸ್ನಾನವನ್ನ ಮಾಡಿ ಪವಿತ್ರರಾದೆವು, ಗೋಧೂಳಿಯನ್ನ ತಲೆ ಮೇಲೆ ಹಾಕೊಂಡು ಪವಿತ್ರರಾದೆವು ಅಂತನ್ನುವಂತೆ ವಾಯುದೇವರನ್ನ ನೆನೆಸಿ ಪವಿತ್ರರಾದೆವು. ಪವಮಾನ ಅಂತ ಹೇಳ್ರಿ ಎಲ್ಲರೂ, ಪವಮಾನ, ಪವಿತ್ರವಾದೆವು. ಯಾಕೆ? ಆ ಪವಮಾನ ಅಂತನ್ನೋ ಹೆಸರೇ ವಾಯುದೇವರು ಪವಿತ್ರೀಕರಿಸುವುದರಿಂದ. ಪವಮಾನಶ್ಚ ಪಾವನಾತ್. ಆಯ್ತಾ? ಹೇ ಪವಮಾನ, ಎಲೆ ವಾಯುದೇವರೇ. ಯದಂತಿ ಯಚ್ಚ ದೂರಕೆ,
ಇಹದಲ್ಲಿ ಇಹದಲ್ಲಿ ಸಮೀಪದಲ್ಲಾಗ್ಲಿ ದೂರದಲ್ಲಾಗ್ಲಿ ಇರುವ ಭಯ, ಎರಡು ತರಹದ ಭಯ ನಮಗೆ ಅದು ಬಂದು ಒದಗಿದಾಗ ಪವಮಾನ ವಿತಜ್ಜಹಿ, ಅದನ್ನ ದೂರ ದೂರ ಮಾಡು. ಮೊದಲು ವಾಯುದೇವರಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೊಳ್ಳೋದು? ಯದಂತಿ ಯಚ್ಚ ದೂರಕ್ಕೆ, ಅಂತಿ ಅಂದ್ರೆ ಹತ್ರ, ದೂರ ಅಂದ್ರೆ ದೂರದಲ್ಲಿ. ಈಗ ಇಲ್ಲೇ ನಾವು ಬದುಕಿದ್ದೀವಿ, ಬದುಕಿದ್ದಾಗ ನಮ್ಗೆ ಎರಡು ತರಹದಿಂದ ಭಯಗಳು ಬರಬಹುದು. ಹತ್ತಿರದಲ್ಲಿ ಬರುವ ಭಯ, ದೂರದಲ್ಲಿ ಬರುವ ಭಯ. ಎರಡೂ ಭಯವನ್ನು ಏನ್ ಮಾಡಬೇಕು? ಪರಿಹರಿಸಬೇಕು. ಶ್ರೀನಿವಾಸ್, ಯದಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ. ಹೇ ಪವಿತ್ರೀಕರಿಸುವ ಪ್ರಯುಕ್ತವಾಗಿ ಪವಮಾನ ಅಂತ ಕರೆಸಿಕೊಳ್ಳುವ ಹೇ ಪ್ರಾಣದೇವರೇ, ಇಹದಲ್ಲಿ ಸಮೀಪದಲ್ಲಾಗ್ಲಿ ದೂರದಲ್ಲಾಗ್ಲಿ ಯಾವುದೇ ಬಗೆಯ ಭಯ ನಮಗೆ ಬಂದೊದಗಿದರೂ ಅದನ್ನು ಪರಿಹಾರ ಮಾಡು. ಇದು ಮೊದಲನೇ ಮಂತ್ರದ ಪ್ರಾರ್ಥನಾ. ಸುಮ್ಮನೆ ಮಧ್ಯದಲ್ಲಿ ನಮ್ದೊಂದು ಅವಾಂತರ ಪ್ರಶ್ನೆ. ಏನ್ ಅವಾಂತರ ಪ್ರಶ್ನೆ? ವಾಯುದೇವರನ್ನ ಯಾಕೆ ಕೇಳ್ಬೇಕು? ವಾಯುದೇವರನ್ನ ಯಾಕೆ ಕೇಳ್ಬೇಕು ಅಂದ್ರೆ ತಾತ್ಪರ್ಯ, ವಾಯುದೇವರನ್ನ ಯಾಕೆ ಕೇಳ್ಬೇಕು? ವಾಯುದೇವರನ್ನ ಅಂದ್ರೆ ದೇವತಾ ವಿಷಯ ಅಲ್ಲ, ಅವ್ರನ್ನೇ ಕೇಳ್ಬೇಕ್ರಿ. ನಾವು ಪರಿಹಾರ ಮಾಡ್ಕೊಳ್ಳಿ ಬರೋದಿಲ್ಲ. ಮತ್ತ ವಿಚಾರ ಮಾಡ್ರಿ, ಸುಮ್ಮನೆ ಒಂದ್ ಸಣ್ಣ ಅಂಶ ವಿಚಾರ ಮಾಡ್ರಿ, ಯಾಕೆ ಅಲ್ಲಿ ತನಕ ಹೋಯ್ತು ವೇದ ಅಂತ ತಿಳ್ಕೊಂಡು. ಅಂದ್ರೆ ಅರ್ಥ ಏನು? ನಾವು ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಹೋದಾಗ ನಮಗೆ ಜ್ವರ ಬಂದ ನೆಗಡಿ ಬಂದ 4-8 ದಿವಸ ಆದ್ಮೇಲೆ ಹೋಗ್ತೀವ್ರಿ. ನಾವು ಏನ್ ಲಘು ಹೋಗೋ ಮಂದಿ ಅಲ್ಲ, ಮತ್ತೆ ಒಂದ ಪೆಟ್ಟಿಗೆ ಬಡಪೆಟ್ಟಿಗೆ ಬಗ್ಗೋ ಮಂದಿ ಅಲ್ಲ ನಾವು. ಒಂದ್ 3-4 ದಿವಸ ಆದ್ಮೇಲೆ ಹೋಗೋರು. ಹೋದ್ಮೇಲೆ ಡಾಕ್ಟರ್ ಕೇಳ್ತಾರ, ಏನಪ್ಪಾ ಎಷ್ಟ್ ದಿವಸ ಆದ್ ಬಂದು ಅಂತ ತಿಳ್ಕೊಂಡು. ಯಾವ ಹೋದ ಕೂಡಲಿ ಇವತ್ತ ಬಂದು ಸರ್ ಅಂತ ಅನ್ನೋದಿಲ್ರಿ. ಅವ 2-3 ದಿವಸ ಆಗ್ಯದ ಅಂತ. ಅದ್ರ ಅರ್ಥ ಏನು ಅಂದ್ರೆ 2-3 ದಿವಸ ನಾ ಪ್ರಯತ್ನ ಮಾಡಿ ಅದನ್ನ ಸೆಣಸ್ಬೇಕು ಅಂತ ತಿಳ್ಕೊಂಡು ಹೇಳಿ. ಅರ್ಥ ಆಯ್ತಾ? ಮುರಳಿದ ಸರಾಫ್, ನಾವು ಪ್ರಯತ್ನ ಮಾಡಿದ್ದೀವಿ, ಅದನ್ನ 2-3 ದಿವಸ ಕಷಾಯ ತಗೊಂಡು ಗುಳಿಗೆ ಹೆಂಗೋ ನಮ್ಗೆ ಗೊತ್ತಿದ್ದ ಔಷಧವನ್ನ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿವಿ. ಕೈ ಮಿಕ್ಕಿ ಬಂತು ಅನ್ನೋದಕ್ಕೆ ಓಡಿದ್ದೀವಿ ನಾವಲ್ಲಿ. ಹಾಗಾದರೆ ಯದಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ, ವಾಯುದೇವರೇ ನನಗೆ ಇಹದಲ್ಲಿ ಸಮೀಪದಲ್ಲಾಗ್ಲಿ ದೂರದಲ್ಲಾಗ್ಲಿ ಬರುವ ಭಯವನ್ನ ಪರಿಹರಿಸ್ರಿ ಅಂದ್ರೆ ನನಗೆ ಮಿಕ್ಕಿ ಬಂದದ, ನನ್ನ ಕೈಲಿ ಅದು ಮಾಡ್ಲಿಕ್ಕೆ ಆಗ್ತಿಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅದಕ್ಕಾಗಿ ನಾನು ನಿಮ್ಮನ್ನು ಹಿಡ್ಕೊಂಡಿದ್ದೇನೆ. ಅರ್ಥ ಆಯ್ತಾ ಅನಂತಾಚಾರಾಲೋರ್? ಅರ್ಥ ಆಯ್ತಾ? ಯದಂತಿ ಯಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ. ಹತ್ತಿರದಲ್ಲಾಗಿರಬಹುದು, ದೂರದಲ್ಲಾಗಿರಬಹುದು, ಯಾವುದೇ ಭಯ ಇರಬಹುದು. ದೂರ ಭಯ ಅಂದ್ರೆ ಅಜ್ಞಾತವಾದ ಭಯ, ಹತ್ತಿರ ಭಯ ಅಂದ್ರೆ ಜ್ಞಾತವಾದ ಭಯ. ನಮಗೆ ದೂರದ ಭಯ, ಹತ್ತಿರದ ಭಯ ಅಂದ್ರೆ ತಿಳಿದ ಭಯ, ತಿಳಿದೇ ಇದ್ದ ಭಯ. ನನಗ್ ಗೊತ್ತದ ಹಿಂಗಾದ್ರೆ ಏನಾಗ್ತದ ಅಂತ ಗೊತ್ತದ, ನಾ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ಅದ ಮೇಲೆ ಏನಾಯ್ತು? ಪವಮಾನ ವಿತಜ್ಜಹಿ, ವಾಯುದೇವರೇ ಪರಿಹಾರ ಮಾಡ್ರಿ ಅಂತ ಕೇಳಿಕೊಂಡೆವು. ತಿಳಿತಾ? ಒಂದೇ ಮಂತ್ರ ಅರ್ಥ ಆಗಿದೆ ಅಂತ ಹೊರಟಿನ ಮುಂದಿಂದು. ಪವಮಾನಸ್ಸೋ ಅದ್ಯನಃ ಪವಿತ್ರೇಣ ವಿಚರ್ಷಣಿ. ಎರಡನೇ ಮಂತ್ರ ಪವಮಾನಃ ಸೋ ಅದ್ಯನಃ ಪವಿತ್ರೇಣ ವಿಚರ್ಷಣಿ ಯಃ ಪೋತಾ ಸ ಪುನಃ. ನಿಮ್ಮ ಹತ್ರ ಯಾಕೆ ಬಂದು ಕೇಳ್ತೀವಿ ನಾವು ಅಂತಂದ್ರೆ, ನೀವು ವಿಚರ್ಷಣಿ, ಎಲ್ಲ ಪ್ರಜೆಗಳಿಗೆ ನೀವು ಒಡೆಯರು, ಪ್ರಜೆಗಳ ಸ್ವಾಮಿ ನೀವು. ನಾನಾ ಬಗೆಯ ಪ್ರಜೆಗಳಿಗೆ ಒಡೆಯರಾಗಿದ್ದೀರಿ. ಅಂದ್ರ ಇನ್ನೊಂದು ಭಾಷಾದಾಗ ಹೇಳಿದ್ರೆ ನೀವು ರಾಜರು. ನೀವೇನಿದ್ದೀರಿ? ರಾಜರು. ರಾಜರ ಕಡೆಗಳಿಗೆ ತಾನೇ ಪ್ರಜೆಗಳು ಹೋಗಬೇಕಾದದ್ದು, ನಮ್ಮ ರಕ್ಷಣೆ ಮಾಡ್ರಿ ಅಂತ ಕೇಳಿಕೊಂಡು. ಅದಕ್ಕೆ ನಮಗೆ ರಾಜನಾಗಿದ್ದವರು ನೀವು, ನಿಮ್ಮ ಬಳಿಗೆ ನಾವು ಯಾಕೆ ಬರ್ತಿದ್ದೇವೆ ಅಂತಂದ್ರೆ ನಮ್ಮ ಭಯವನ್ನ ಪರಿಹರಿಸ್ರಿ ಅಂತನ್ನೋದು ಒಂದು ಕಾರಣ. ಎರಡನೇದ್ದೇನು ಅಂತ ಕೇಳಿದ್ರೆ, ಸಾಕ್ಷಾತ್ತಾಗಿ ನಮ್ಮನ್ನ ಪವಿತ್ರಗೊಳಿಸುವಂತಹ ಪರಮಾತ್ಮನಿಗೆ ಪವಿತ್ರ ಅಂತ ಹೆಸರು. ವಾಯುದೇವರು ಅವನ ಪ್ರಸಾದದಿಂದ ನಮ್ಮನ್ನ ಪವಿತ್ರಗೊಳಿಸ್ತಾರಾದ್ರಿಂದ ಅವರು ಪವಮಾನ. ಎರಡು ಶಬ್ದ ಮತ್ತು ಸ್ವಾರಸ್ಯ ಬಂತೀಗ. ಏನು? ಪರಮಾತ್ಮನು ಪವಿತ್ರಗೊಳಿಸ್ತಾನ, ವಾಯುದೇವರು ಪವಿತ್ರಗೊಳಿಸ್ತಾರೆ. ಮತ್ತೆ ಇಬ್ಬರಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ, ಭಗವಂತನು ಸಾಕ್ಷಾತ್ತಾಗಿ ಪವಿತ್ರಗೊಳಿಸ್ತಾನಾದ್ದರಿಂದ ಅವನಿಗೆ ಪವಿತ್ರ ಅಂತ ಹೆಸರು. ಅವನ ಅನುಗ್ರಹದಿಂದ, ಅವನ ಪ್ರಸಾದದಿಂದ ವಾಯುದೇವರು ನಮ್ಮನ್ನ ಪವಿತ್ರಗೊಳಿಸ್ತಾರಾದ್ದರಿಂದ ವಾಯುದೇವರಿಗೆ ಪವಮಾನ ಅಂತ ಹೆಸರು. ಇಂಥವರು ನೀವು ನಮ್ಮನ್ನ ಈಗ ಪುನೀತರನ್ನಾಗಿ ಮಾಡ್ರಿ, ಪೋತಾಸ ಪುನಃ ಪವಿತ್ರರನ್ನಾಗಿ ಮಾಡ್ರಿ. ಏನ್ ಅಂಶ ವಿಶೇಷ ಬಂತು? ಯಾವ ಹೆಚ್ಚಿನ ಅಂಶ ಬಂತು?
ಭಗವಂತನ ಅನುಗ್ರಹದಿಂದಾಗಿ ನಮ್ಮನ್ನ ಪವಿತ್ರಗೊಳಿಸ್ತಾರ ಅಂತಂದರೆ, ಓ ವಾಯುದೇವರೇ, ನೀವು ನನ್ನ ಹತ್ತಿರದ ದೂರದ ಭಯಗಳನ್ನ ಪರಿಹರಿಸಬೇಕು. ಆ ಪರಿಹರಿಸಬೇಕಾದವ್ರ ಜೊತೆಗೆ ನನ್ನನ್ನು ಪವಿತ್ರೀಕರಿಸಬೇಕು. ಹೆಂಗ ಪವಿತ್ರೀಕರಿಸಬೇಕು ಅಂದ್ರೆ, ಸಾಕ್ಷಾತ್ತಾಗಿ ಪವಿತ್ರಗೊಳಿಸುವ ಪರಮಾತ್ಮನ ಅನುಗ್ರಹದಿಂದ ನನ್ನನ್ನು ಪವಿತ್ರಗೊಳಿಸಬೇಕು. ತಾತ್ಪರ್ಯ ಏನು? ನಾನು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿದ್ದರೆ ಮಾತ್ರ ನೀವು ನನ್ನನ್ನು ಪವಿತ್ರಗೊಳಿಸ್ತೀರಿ. ಶ್ರೀನಿವಾಸ್, ಎಲ್ಲಿವರೆಗೆ ನನ್ನನ್ನ ವಾಯುದೇವರು ಪವಿತ್ರೀಕರಿಸಿಲ್ಲ ಅಲ್ಲಿವರೆಗೆ ವಾಯುದೇವರಲ್ಲಿ ದೋಷ ಹುಡುಕುವುದಲ್ಲ. ಭಗವಂತನ ಪ್ರಸಾದ ನನ್ನ ಮೇಲೆ ಆಗಿಲ್ಲ, ಆದ್ದರಿಂದ ಬೇರೆ ಏನಿಲ್ಲ. ಯಾರ ಮೇಲೆ ಹಾಕ್ತೀರಿ ನೀವು ಇದನ್ನ? ದ್ರೌಪದಿ ದೇವಿ ಕರೆದ್ಲಂತ ಕೃಷ್ಣ ಬಾಪ ನನ್ ರಕ್ಷಣಾ ಮಾಡು ಅಂತ ತಿಳ್ಕೊಂಡು ಒಂದು 2 minutes ಲೇಟ್ ಆತಂತ ಕೃಷ್ಣನ್ ಬರೋದು. 2 minutes ಅಷ್ಟೇ. ಆಮೇಲೆ ಅದೆಲ್ಲ ಲಕ್ಷಣ ಎಲ್ಲ ಮಾಡಿದ. ಅರಣ್ಯದಾಗಿದ್ದಾಗ, ವನವಾಸದಾಗಿದ್ದಾಗ ಬಂದ ಕೃಷ್ಣ. ಕೇಳಿದಂತ ದ್ರೌಪದಿ ದೇವಿ, ಏನ್ ಕೃಷ್ಣ ಕರದೆ 2 minutes ಲೇಟ್ ಆತಲ್ಲ ನಿನ್ ಟ್ರೈನು ಅಂತ ಕೇಳಿದಂತೆ. ಬಿಡ್ಲಿಲ್ರಿ ಆಕಿನೂ ಹಂತಕಿನೇ ಇದ್ಲು. ಅಲ್ಲೋ ಕೃಷ್ಣ 2 ನಿಮಿಷ ತಡ ಯಾಕೆ ಮಾಡಿ ಬಂದಿ ಅಂತ. ಏನ್ ಕೇಳಿದ್ ಗೊತ್ತೇನ್ರಿ ಕೃಷ್ಣ, ನೀ ಕರಿಯೋ ಕಾಲಕ್ಕೆ ನಾನು ಸರಿ ಕರೆದಿಲ್ಲ, ಅದಕ್ಕೆ ನಾನು ಲೇಟ್ ಆಗಿ ಬಂದೆ ಅಂತ ಹೇಳಿದವ. ಏನ್ ಹಂಗಂದ್ರ ಅಂತ ಕೇಳಿದ. ನೀ ಏನಂದಿ? ಹಾ ಕೃಷ್ಣ ದ್ವಾರಕಾವಾಸಿಯಾದ ಕೃಷ್ಣನಿಂದ ರಕ್ಷಣಾ ಮಾಡು ಅಂದ್ರೆ ಅಲ್ಲಿಂದ ಬರ್ಬೇಕಾತ್ನ. ನೀ ಕೃಷ್ಣ ರಕ್ಷಣಾ ಮಾಡುವಂತ ಇಷ್ಟ ಅಂದಿದ್ರೆ ಇಲ್ಲಿಂದ ಇಲ್ಲಿ ರಕ್ಷಣಾ ಮಾಡ್ತಿದ್ದ ಇಮಿಡಿಯೇಟ್. ನೀ ಏನ್ ಮಾಡಿದಿ? ದ್ವಾರಕಾವಾಸಿಯಾದ ಕೃಷ್ಣ ರಕ್ಷಣಾ ಮಾಡ್ಕೊಳ್ಳಿ, ಅಲ್ಲಿಂದ ಗಾಡಿ ತಗೊಂಡ್ಬರ್ಬೇಕಾತ್ನ. ಹಿಂಗೆ ಲೇಟ್ ಆತ್. ಅಂದ್ರೆ ನಮ್ಮಲ್ಲೇ ಕರೆಯುವಾಗ ನಮ್ಮಲ್ಲೇ ದೋಷ ಇದ್ರೆ ತಡವಾಗ್ತದೆ ಹೊರತಾಗಿ ಅವನ ದೇವ ಸಂಬಂಧವಿಲ್ಲ. ಇದು ಎಕ್ಸಾಂಪಲ್ ಹೇಳಿದ್ದೀನಿ ಅಷ್ಟೇ. ಅದಕ್ಕ ಈ ಮಂತ್ರ ಎಷ್ಟು ಚಂದ ನೋಡ್ರಿ. ಪವಮಾನಸ್ಸು ಅಧ್ಯನ ಪವಿತ್ರೇಣ ವಿಚರ್ಷಣಿ ಯಪ್ಪೋತಾಸ ಪುನಃ. ಸಾಕ್ಷಾತ್ ಪವಿತ್ರಗೊಳಿಸುವಂತಹ ಸಾಮರ್ಥ್ಯ ಭಗವಂತನಿಗೆ ಅದ. ಅಂಥ ಪವಿತ್ರಗೊಳಿಸುವ ಸಾಮರ್ಥ್ಯ ಇದ್ದ ಭಗವಂತನ ಅನುಗ್ರಹ ಅಂದ್ರೆ ಅವನನ್ನ ಪ್ರಸನ್ನಗೊಳಿಸಿ ಅವನ ಪ್ರಸಾದದಿಂದಾಗಿ ಜಗತ್ತನ್ನ ಪವಿತ್ರಗೊಳಿಸ್ರಿ ವಾಯುದೇವ, ನನ್ನನ್ನು ಪವಿತ್ರಗೊಳಿಸು ಅಂದ್ರೆ ಅವನನ್ನ ಪ್ರಸನ್ನಗೊಳಿಸಿ ಅವನ ಪ್ರಸಾದದಿಂದ ನಮ್ಮನ್ನು ಪವಿತ್ರಗೊಳಿಸ್ತೀಯ ಅಂದ್ರೆ ಅವನ ಪ್ರಸಾದ ಆಗೋ ತನಕ ನನ್ನನ್ನು ಪವಿತ್ರಗೊಳಿಸುವುದಿಲ್ಲ. ಅವನ ಪ್ರಸಾದಕ್ಕೆ ಕಾರಣವಾಗುವ ಕಾರ್ಯವನ್ನ ನೀನ್ ಮಾಡ್ಬೇಕಷ್ಟೇ. ಪ್ರಭಾಕರ್, ದೇವರು ಪ್ರಸನ್ನನಾಗುವ ಕೆಲಸವನ್ನ ನಾವು ಮಾಡ್ಬೇಕಷ್ಟೇ. ಕೆಲಸ ಹೆಂಗ್ ಪ್ರಸನ್ನ ಆಗ್ತಾನ, ಏನ್ ಮಾಡಿದ್ರೆ ಪ್ರಸನ್ನ ಆಗ್ತಾನ, ನಮ್ಮ ಅನುಭವ ನಮ್ಗೆ ಗೊತ್ತದ, ಹೆಂಗ್ ಹೇಳ್ತದ ಎಂಬುದನ್ನ ಹೆಂಗ್ ತಿಳ್ಕೊಬೇಕು ಅನ್ನೋದನ್ನ. ಪ್ರಾರ್ಥನೆ ಸಲ್ಲಿಸುತ್ತಿದ್ದೇವೆ ಅಂದ್ರೆ ನಾವು ಯೋಗ್ಯರಿದ್ದೇವೆ, ಆದ್ದರಿಂದಲೇ ಪ್ರಾರ್ಥನಾ ಸಲ್ಲಿಸ್ತಿದ್ದೇವೆ. ರೆಕಮೆಂಡ್ ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ ವಾಸ್ತವಿಕವಾಗಿ. ಯಾಕಂದ್ರೆ ಅವ್ರಿಗೆ ಗೊತ್ತದ. ಈಗ ಉಳಿದ ಕಡೆಗಾದ್ರೆ ನಾವು ರೆಕಮೆಂಡ್ ಮಾಡಬೇಕು. ಯಾಕ ಅಂತಂದ್ರೆ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಯಾರಿಗೇನ್ ಕೊಡಬೇಕು ಅಂತ. ಸರ್ವಜ್ಞ ಮೂರ್ತಿಗಳಿಗೆ ಗೊತ್ತದ ಅದ ಯೋಗ್ಯತಾ ಏನದ ಎಂಬುದನ್ನ. ಅದರಿಂದ ರೆಕಮೆಂಡಿನ ಅವಶ್ಯಕತೆ ಇಲ್ಲ. ಸುಮ್ಮನೆ ವಾಸ್ತವದಲ್ಲಿ ಮುಂದಿನ ವಿಚಾರ. ಅವ್ರು ಕೇಳಿದ್ದು ನೀವು ಕೇಳಿದ್ದು ಒಂದೇ ಅದ, ಎರಡಕ್ಕೂ ಒಂದೇ ಉತ್ತರದ. ನಮ್ಮ ಯೋಗ್ಯತಾ ಇದ್ದೇ ಇದೆ. ಯೋಗ್ಯತಾ ಇತ್ತು ಅಂದ್ರೆ ಪ್ರಸಾದ ಕೊಡ್ತಾನ ದೇವರು. ವಾಯುದೇವರಿಗೆ ಕೊಡ್ತಾನ, ವಾಯುದೇವರು ನಮ್ಗೆ ಕೊಡ್ತಾನ ಅನ್ನೋದು ಅದು ನಾವು ಲೋಕದಲ್ಲಿ ಆಡೋ ಭಾಷಾ. ಪ್ರಸಾದ ಅಂತ ಅನ್ನೋದು ಕೈಯಾಗ ಕೊಡುವ ತಿರುಪತಿ ಲಡ್ಡು ಅಲ್ಲ. ಪ್ರಸಾದ ಅಂದ್ರೆ ಇಚ್ಛಾ. ಅನೇಕ ಬಾರಿ ಹೇಳಿದ್ದೀನಿ, ಮತ್ತೊಂದ್ಸಲ ಹೇಳ್ತೀನಿ. ದೇವರು ಇಚ್ಛಾ ಮಾಡಬೇಕು. ವಾಯುದೇವರೇ, ಹೇ ವಾಯು ಅವನನ್ನ ಪವಿತ್ರಗೊಳಿಸು, ನನ್ನ ಇಚ್ಛಾ ಅದ ಇಷ್ಟ ಹೇಳಿದ್ರೆ ವಾಯುದೇವರು ಪವಿತ್ರಗೊಳಿಸ್ತಾರ. ಅವ ಆ ಇಚ್ಛಾ ಮಾಡೋ ಹಂಗ ನಾವು ನಡ್ಕೋಬೇಕು ಅನ್ನೋದು ಮುಖ್ಯ ಅಂಶ. ಇಷ್ಟೇ ಅಂಶದ. ವಾಯುದೇವ್ರ ಕೈಯಾಗ ಕೊಡೋದು ಅಂತ ಏನು ಪ್ರಸಾದ ಗಿಸಾದ ಏನಿಲ್ಲ. ಅದೇನದು ಪಂಢರಪುರ ಪ್ರಸಾದ, ಉಡುಪಿ ಪ್ರಸಾದ, ತಿರುಪತಿ ಪ್ರಸಾದ ಅಲ್ಲ. ಅವ ಇಚ್ಛಾ, ದೇವರ ಇಚ್ಛಾ ಮಾಡ್ಬೇಕಷ್ಟೇ ಕೆಲಸ. ಅವ ಇಚ್ಛಾ ಮಾಡಬೇಕು ಅಂತ ಅನ್ನೋದು. ಇಚ್ಛಾ ಮಾಡಿದ್ರೆ ಏನ್ ಹೆಂಗ್ ಮಾಡ್ತಾನ ಇಚ್ಛಾ ಮಾಡೋ ಕಾಲಕ್ಕ ಅಂದ್ರ ವಾಯುದೇವರ ದ್ವಾರ ಇವನನ್ನು ಪವಿತ್ರಗೊಳಿಸ್ತೀನಿ ಅಂತ ಇಚ್ಛಾ ಮಾಡ್ತಾನ. ಇಚ್ಛಾದೊಳಗೆ ಇಂಟು ಬ್ರಾಕೆಟ್ ಒಳಗೆ ಬಂದ್ಬಿಟ್ಟಿರ್ತಾವ. ಹೆಂಗ್ ಮಾಡ್ತಾನಂತ ಸರಿ. ಪವಮಾನಸ್ಸೋ ಅಧ್ಯನ ಪವಿತ್ರೇಣ ವಿಚರ್ಷಣಿ ಯಪ್ಪೋತಾಸ ಪುನಃ. ಮುಂದಿನ ಮಂತ್ರ ಇದು ಎರಡಾಯ್ತು. ಆ ವಾಯುದೇವರು ನಮ್ಮನ್ನು ಪವಿತ್ರ ಮಾಡ್ಲಿ. ಮುಂದ ಯತ್ತೇ ಪವಿತ್ರ ಮರ್ಚಶ್ಯಗ್ನೇ ವಿತತಮಂತರ ಬ್ರಹ್ಮತೇನ ಪುನೀಹಿನಃ. ಅಗ್ನಿ ಎನಿಸುವ ವಾಯುದೇವರೇ, ದೇಹದೊಳಗೆ ನೀವು ವ್ಯಾಪ್ತರಾಗಿದ್ದೀರಿ. ನಮ್ಮ ದೇಹದ ತುಂಬ ವ್ಯಾಪ್ತರಾಗಿದ್ದಾರೆ ವಾಯುದೇವರು. ಆ ವಾಯುದೇವರ ತೇಜಸ್ಸು, ಆ ತೇಜಸ್ಸಿನಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ. ಆ ಭಗವಂತನನ್ನ ನನಗೆ ಉಪದೇಶ ಮಾಡಿ ನಮ್ಮನ್ನ ಪವಿತ್ರಗೊಳಿಸ್ರಿ. ನೆಕ್ಸ್ಟ್ ಸ್ಟೆಪ್ ಏನೋ, ಆ ಭಗವಂತನನ್ನು ನಮಗೆ ಉಪದೇಶ ಮಾಡ್ಬೇಕು ನೀವು.
ಭಗವತ್ ತತ್ವವನ್ನ ನನಗೆ ಉಪದೇಶ ಮಾಡಿ ನನ್ನನ್ನು ಪವಿತ್ರಗೊಳಿಸಿರಿ. ಅರ್ಥ ಆಯ್ತಾ? ಮುಂದಿನ ಮಂತ್ರ ಏನಂತ ಹೇಳಿ, ಯತ್ತೇ ಪವಿತ್ರಂ ಅರ್ಚಿಷಿ ಅಗ್ನೇ ವಿತತಮಂತರ ಬ್ರಹ್ಮತೇನ ಪುನೀಹಿನಃ. ವಾಯುದೇವರು ನನ್ನ ದೇಹದಲ್ಲಿದ್ದಾರೆ. ಲಕ್ಷ್ಯ ಕೊಡ್ರಿ, ಒಂದೊಂದೇ. ವಾಯುದೇವರು ನನ್ನ ದೇಹದಲ್ಲಿದ್ದಾರೆ. ಆ ನನ್ನ ದೇಹದಲ್ಲಿದ್ದ ವಾಯುದೇವರು ಅವರು ಅವರು ಅವರ ತೇಜಸ್ಸು ತೇಜಸ್ಸು ದೇಹದ ತುಂಬ ವ್ಯಾಪಿಸಿಕೊಂಡದ. ಅದರ ಒಳಗೆ ವ್ಯಾಪಿಸಿಕೊಂಡು ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮನ ಬಗ್ಗೆ ನನಗೆ ಉಪದೇಶವನ್ನ ಮಾಡಿ ನಮ್ಮನ್ನು ಪವಿತ್ರಗೊಳಿಸ್ಬೇಕು. ಏನು ತಿಳಿಲಿಲ್ಲನು? ಚಲೋ ಆಯ್ತು. ತಿಳಿಲಿಲ್ಲ ಅಂತಂದ್ರೆ ಯಾಕಂದ್ರೆ ಏನ್ ಪ್ರಾರ್ಥನಾ ಮಾಡ್ಲಿಕ್ಕೆ ಈ ಮಂತ್ರದಲ್ಲಿ? ದೇವರ ಬಗ್ಗೆ ಉಪದೇಶ ಮಾಡಿ ನಮ್ಮನ್ನ ಪವಿತ್ರಗೊಳಿಸ್ರಿ. ಅರ್ಥ ಆಯ್ತಾ? ದೇವರ ಬಗ್ಗೆ ತಿಳಿಸಿ ನಮಗೆ ಉಪದೇಶ ಮಾಡಿ ಪವಿತ್ರಗೊಳಿಸ್ರಿ ಅಂತ. ಈಗ ಅರ್ಥ ಮಾಡಿಕೊಳ್ಳ್ರಿ. ಬ್ರಹ್ಮತೇನ ಪುನೀಹಿನಃ. ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳ ಮೂಲಕವಾಗಿ ಭಗವಂತನ ಉಪದೇಶವನ್ನ ಮಾಡಿ ಪ್ರತಿಯೊಬ್ಬ ಜೀವರನ್ನು ಪವಿತ್ರಗೊಳಿಸುತ್ತಿದ್ದಾರೆ. ಯತ್ತೇ ಪವಿತ್ರವರ್ಚಿಷ್ಯಗ್ನೇ ವಿತತಮಂತರ ಬ್ರಹ್ಮತೇನ ಪುನೀಹಿನಃ. ನಮ್ಮನ್ನ ನೀವು ಬ್ರಹ್ಮತೇನ ಪುನೀಹಿನಃ, ನಮಗ್ ನೀವೇನ್ ಮಾಡ್ಬೇಕು? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಪ್ರಸಾದಯಿತ್ವ. ಮತ್ತ ಅವನ ಅನುಗ್ರಹವನ್ನ ಮಾಡಿ ಉಪದೇಶವನ್ನ ಮಾಡ್ಬೇಕು. ನನಗೆ ನೀವು ಉಪದೇಶ ಮಾಡಬೇಕು. ಆಶ್ಚರ್ಯ ಏನು ಅಂತಂದ್ರೆ, ವೇದ ಮಂತ್ರದಲ್ಲಿ ಹೇಳುವುದು, ಆ ವಾಯುದೇವರು ನಮಗೂ ಉಪದೇಶ ಪ್ರಾರಂಭ ಮಾಡಿದ್ರು ಒಂದು ಕೂಡಲೇ ನಮ್ಮನ್ನು ಪವಿತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಸರ್ವಮೂಲ ಗ್ರಂಥಗಳು 37 ಅಂತ ನೀವು ಇಟ್ಕೊಂಡ್ರೆ, ಸುಮ್ಮನೆ ಲೆಕ್ಕಕ್ಕೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿ, ಅವು 37 ಗ್ರಂಥಗಳಿಂದ ವಾಯುದೇವರು ನಮ್ಮನ್ನ ಪವಿತ್ರಗೊಳಿಸ್ತಾ ಇದ್ದಾರ ನಿತ್ಯ ನಿರಂತರ. ಮುಂದ ಯತ್ತೇ ಪವಿತ್ರವಚ್ಚಿವದಗ್ನೇ ತೇನ ಪುನೀಹಿನಃ ಬ್ರಹ್ಮ ಸವೈಃ ಪುನೀಹಿನಃ. ಓ ವಾಯುದೇವರೇ, ಏನಾಗಬೇಕು? ಬರೇ ಉಪದೇಶ ಮಾಡಿದ್ರೆ ಸಾಲೋದಿಲ್ಲ. ಆ ಉಪದೇಶ ಮಾಡಿದ ಮೇಲೆ ಆ ಜ್ಞಾನ ನಮ್ಮಲ್ಲಿ ಹುಟ್ಟಬೇಕು, ಆ ಜ್ಞಾನ ನಮ್ಮಲ್ಲಿ ಉಂಟಾಗಬೇಕು. ಆಗ ನಮ್ಮನ್ನ ಪವಿತ್ರಗೊಳಿಸಬೇಕು. ಎರಡು ಪ್ರಾರ್ಥನಾ ಬಹಳ ಚಂದದ. ಮೊದಲನೇದ್ ನೀವು ಉಪದೇಶ ಮಾಡ್ಲಿಕ್ಕೆ ಶುರು ಮಾಡಿದ್ಕೊಳ್ಳಿ, ನಾವು ಪವಿತ್ರ ಆದ್ವಿ. ಮುಂದೇನು ಅಷ್ಟಕ್ಕ ಕೂಡಬಾರ್ದು. ನೀವು ಉಪದೇಶ ಮಾಡಿದಾಗ ನೀವು ಮಾಡಿದ ಉಪದೇಶ ನಮಗ ತಲೆಯೊಳಗೆ ಬರಬೇಕು, ಅದು ತಿಳಿಬೇಕು. ಯಾಕಂದ್ರೆ ಎಷ್ಟೋ ಸರ್ತಿ ಹಿಂಗಾಗಿರ್ತದ, ಗುರುಗಳ ಕಡೆ ಹೋಗಿ ಕೂತ್ಕೊಂಡು ಪಾಠ ಕೇಳಿ ಎದ್ದು ಬಂದಿರ್ತೀವಿ, ಒಂದ್ ಅಕ್ಷರನೂ ತಿಳಿದಿರಂಗಿಲ್ಲ, ಒಳಗಿಳಿದಿರೋದಿಲ್ಲ. ಅದಕ್ಕೆ ವಾಯುದೇವ ಪ್ರಶ್ನೆ, ಬ್ರಹ್ಮ ಸವೈ ಪುನೀಹಿನಃ ಯತ್ತೇ ಪವಿತ್ರವರ್ಚಿವದಗ್ನೇ ತೇನ ಪುನೀಹಿನಃ ಬ್ರಹ್ಮ ಸವೈ ಪುನೀಹಿನಃ. ವಾಯುದೇವರೇ, ನಮ್ಮಲ್ಲಿ ಪರಮಾತ್ಮನ ಜ್ಞಾನ ಉಂಟಾಗುವಂತಹ ಕೆಲಸವನ್ನ ಮಾಡ್ರಿ. ಉಭಾಭ್ಯಾಂ ದೇವ ಸವಿತಃ ಪವಿತ್ರೇಣ ಸವೇನ ಚ ಮಾಂ ಪುನೀಹಿ ವಿಶ್ವತಃ. ಮುಂದಿನ ಮಂತ್ರ ಮತ್ತೊಂದು ಏನಾಗಬೇಕು ಅಂತ ಕೇಳಿದ್ರೆ, ಈಗ ನೀವು ಎರಡು ಮಾಡ್ಬೇಕಾತ್. ನಮಗೀಗ ಏನ್ ಎರಡು ಮಾಡ್ಬೇಕಾತು? ಒಂದು ಜ್ಞಾನವನ್ನ ಹುಟ್ಟಿಸ್ಬೇಕು, ಎರಡನೇದ್ದು ಭಗವಂತನ ಅನುಗ್ರಹ ಹುಟ್ಟಿಸ್ಬೇಕು. ಎರಡೆರಡು ಕೆಲಸ ಮಾಡ್ಬೇಕು. ಏನಂಗಂದ್ರೆ, ಓ ವಾಯುದೇವರೇ, ನೀವು ನಮಗ ಉಪದೇಶ ಮಾಡ್ರಿ, ಉಪದೇಶ ಮಾಡಿ ಪವಿತ್ರ ಮಾಡ್ರಿ, ಉಪದೇಶ ಮಾಡಿ ಪವಿತ್ರ ಮಾಡಿದ್ಮೇಲೆ ನಮ್ಮಲ್ಲಿ ಜ್ಞಾನ ಹುಟ್ಟಿಸಿ ಪವಿತ್ರ ಮಾಡ್ರಿ, ಜ್ಞಾನ ಹುಟ್ಟಿಸಿ ಪವಿತ್ರ ಮಾಡಿದ್ಮೇಲೆ ಭಗವಂತನ ಅನುಗ್ರಹವನ್ನು ಹುಟ್ಟಿಸಿ ಪವಿತ್ರ ಮಾಡ್ರಿ. ಕಲ್ಪನಾ ಬರ್ತಾ ಇದೆ ಏನಂತ ತಿಳ್ಕೊಂಡು ಹೇಳಿ ಆಮೇಲೆ ಅಷ್ಟು ಮಂತ್ರಗಳ ವಿವರಣೆ ಕೊಡೋಣಂತ. ಮತ್ತ ಈ ಎರಡರಿಂದಲೂ ಎಲ್ಲ ಕಡೆಯಿಂದಲೂ ನಮ್ಮನ್ನು ಪವಿತ್ರ ಮಾಡ್ರಿ. ಇದರ ಫಲವಾಗಿ ತ್ರಿಭಿಷ್ಟ್ವಂ ದೇವ ಸವಿತರ್ವರ್ಷಿಷ್ಠೈ ಸೋಮಧಾಮಭಿ ಅಗ್ನೇ ದಕ್ಷೈ ಪುನೀಹಿನಃ. ಹೇ ಸೌಮ್ಯ ಗುಣದಾದ ವಾಯುದೇವರೇ, ವಾಯುದೇವರ ಭಕ್ತರಿಗೆ ಅಭಿಷ್ಟಗಳನ್ನ ಸುರಿಸುವಂತಹ ಕ್ಷೀರಸಾಗರ, ಶ್ವೇತದ್ವೀಪ, ಅನಂತಾಸನ, ವೈಕುಂಠವೆಂಬ 3 ಲೋಕದಲ್ಲಿ ಇದ್ದ ಭಗವಂತನ ರೂಪಗಳಿಂದ ನಮ್ಮನ್ನ ಪವಿತ್ರಗೊಳಿಸಿರಿ, ಮೋಕ್ಷಕ್ಕೆ ಕೊಂಡೊಯ್ಯಿರಿ ಅಂತ ತಾತ್ಪರ್ಯ ಅದಲ್ಲಿಗೆ ಕೊನೆಗೆ. ಸರಿ ಆತ? ಕೊನೆ ಮಂತ್ರ ಅಂದ್ರೆ ಈಗ ಸಂಬಂಧಪಟ್ಟಿರುವಂತಹ ಕೊನೆ ಮಂತ್ರ ಮುಗೀತೀಗ. ಏನಂದ್ರು ವಾಯುದೇವರೇ, ಅಲ್ಲಿ ಭಕ್ತರಿಗೆ ಕೇಳಿದ್ದನ್ನ ಕೊಡ್ಲಿಕ್ಕೆ ಸಮರ್ಥವಾಗ್ಯಾವ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳೆಂಬ ಲೋಕಗಳು. ಆ ಲೋಕದಲ್ಲಿ ಭಗವಂತ ಏನು ಪದ್ಮನಾಭ, ಅನಂತಾಸನ, ನಾರಾಯಣ ಎಂಬ ರೂಪದಲ್ಲಿ ಇದ್ದಾನೋ ಆ ರೂಪದ ಅನುಗ್ರಹ ನಮಗಾಗುವಂತೆ ಪವಿತ್ರಗೊಳಿಸ್ರಿ. ಕಲ್ಪನಾವಂತ ಹೇಳಿದ್ದೇನಂತ ಮುಗಿತಲ್ಲ, ವಿಷಯ ತಿಳಿತಲ್ಲ. ಹಾಗಾದರೆ ಒಟ್ಟಿನಲ್ಲಿ ಇವೇನು ಮಂತ್ರಗಳನ್ನ ನಾವೀಗ ಕೇಳಿದ್ವಿ, ಎಷ್ಟು ಕೇಳಿದ್ವಿ? 6 ಮಂತ್ರಗಳನ್ನ ಕೇಳಿದ್ದೇವೆ. 6 ಮಂತ್ರಗಳನ್ನ ನೀವು
ಮರಣ ನಿಮಿತ್ತಗಳು ದುರ್ನಿಮಿತ್ತಗಳು ಸೂಚನೆಯಾದಾಗ ಇವುಗಳನ್ನ ಪಾರಾಯಣ ಮಾಡ್ರಿ. ಈ ಪಾರಾಯಣ ಮಾಡುವುದರಿಂದಾಗಿ ನಿಮಗ ಅವುಗಳು ಫಲ ಆಗುವುದಿಲ್ಲ. ಅವುಗಳ ಫಲ ಏನಾಗುವುದಿಲ್ಲ? ಅನಿಷ್ಟಗಳಾಗುವುದಿಲ್ಲ. ಬಹಳ ಚಂದ, ಬಹಳ ಚಂದ, ಬಹಳ ಚಂದ. ಏನಾತು ಒಟ್ಟಿನಲ್ಲಿ ಈ ಮಂತ್ರಗಳನ್ನ ನೋಡಿದ್ರೆ ಏನ್ ಅನಿಸ್ತು ನನಗ ಅಂತಂದ್ರೆ, ಭಯ ಬಂದದ, ಭಯ ಬಂದದ. ಭಯದಿಂದ ಪಾರಾಗುವ ದಾರಿ ಏನು ಅಂತ ಪ್ರಶ್ನೆ ಬಂದ್ರೆ ಒಂದೇ ಒಂದು ದಾರಿ, ವಾಯುದೇವರನ್ನ ಹಿಡ್ಕೊಳ್ಳೋದು ಒಂದು ದಾರಿ. ಭಯ ಬಂದಾಗ ಭಯದಿಂದ ಪಾರಾಗಲು ನಾವು ವಾಯುದೇವರನ್ನ ಹಿಡಿಯಬೇಕು. ವಾಯುದೇವರನ್ನ ಹಿಡಿಯಬೇಕು ಅಂತಂದ್ರೆ ಹೆಂಗ್ ಹಿಡಿಬೇಕು, ಏನ್ ಹಿಡಿಬೇಕು, ಏನ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ, ವಾಯುದೇವರೇ, ನಾವು ಇಷ್ಟು ದಿವಸ ಏನು ಜೀವನದಲ್ಲಿ ಬದುಕಿ ಬಂದಿದ್ದೇವೆ, ಅಷ್ಟು ದಿನಗಳಲ್ಲಿ ಏನಾದರೂ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾದರೆ ಅದರಿಂದ ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಲಿ. ಆ ಭಗವಂತನ ಪ್ರಸಾದ ನಮ್ಮ ಮೇಲೆ ಆದರೆ ನೀವು ನಮಗೆ ಅನುಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಹೇಗೆ ಅನುಗ್ರಹ ಮಾಡ್ತೀರಿ ನೀವು ಅಂತ ಕೇಳಿದ್ರೆ, ಗ್ರಂಥಗಳ ಮೂಲಕ, ಪಾಠ ಪ್ರವಚನಗಳ ಮೂಲಕ ಭಗವಂತನ ತತ್ವವನ್ನ ಉಪದೇಶ ಮಾಡ್ತೀರಿ. ಅದು ಮೊದಲನೇ ಹೆಜ್ಜೆ, ನಮ್ಮನ್ನ ಪವಿತ್ರಗೊಳಿಸುವಂತಹದ್ದು ಮೊದಲನೇ ಹೆಜ್ಜೆ ಉದ್ಧಾರದ್ದು. ಆದ ಮೇಲೆ ಎರಡನೇ ಹೆಜ್ಜೆ, ಆ ಶಾಸ್ತ್ರದ ವಿಷಯಗಳು ನಮ್ಮ ತಲೆಯಲ್ಲಿ ಉಳಿಯುವಂತೆ ಮಾಡ್ತೀರಿ. ಇದು ಎರಡನೆಯದ್ದು. ಮೂರನೆಯದ್ದು, ಅಂಥ ಜ್ಞಾನ ನಮ್ಮಲ್ಲಿ ಉಳಿದದ್ದಕ್ಕೆ ಭಗವಂತನ ಅನುಗ್ರಹ ಆಗುವಂತೆ ಮಾಡ್ತೀರಿ. ಅದಾದ ಮೇಲೆ ಆ ಅನುಗ್ರಹದ ವಿಶೇಷದಿಂದ ನಮ್ಮನ್ನ ಮೋಕ್ಷಕ್ಕೆ ಕೊಂಡೊಯ್ತೀರಿ. ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಲೂ ಅನ್ನುವ ಅಷ್ಟೂ ಶಬ್ದದ ಅರ್ಥವನ್ನು ತಂದಿದ್ದಾರೆ. ಏನು ಪ್ರಾತಃ ಸಂಕಲ್ಪ ಗದ್ದಲ್ಲಿ ರಾಯರು ಹೇಳಿದ್ದಾರೆ, ಅಜ್ಞ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಲೂ, ಅಷ್ಟು ಅಂಶ ಬಂದ್ಬಿಡುತ್ತೆ. ಸರ್ವಮೂಲಗಳನ್ನು ಯಾಕೆ ಓದಬೇಕು, ಸರ್ವಮೂಲ ಗ್ರಂಥಗಳನ್ನು ಯಾಕೆ ಓದಬೇಕು? ಇಷ್ಟಕ್ಕೆ ಓದ್ಬೇಕು, ಇಷ್ಟಕ್ಕೆ ಓದಬೇಕು, ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ. ಇದರಲ್ಲಿ ಇನ್ನೊಂದು ಮಂತ್ರದ 7ನೇ ಮಂತ್ರ, ಅದನ್ನ ಹೇಳ್ಬಿಡ್ತೀನಿ, ಅರ್ಥ ಹೇಳಿ ಮುಗಿಸ್ತೀನಿ. ಏನಂತಾರೆ? ಪುನಂತು ಮಾಂ ದೇವಜನಾ ಪುನಂತು ವಸಬೋಧಿಯ ವಿಶ್ವೇ ದೇವಾ ಪುನೀತ ಮಾಂ ಜಾತವೇದ ಪುನೀಹಿನಃ. ದೇವಜನಾ, ದೇವಗಣ, ಆ ದೇವತೆಗಳ ಗಣ ನಮ್ಮನ್ನು ಪುನಂತು ಪವಿತ್ರಗೊಳಿಸ್ಲಿ. ಪುನಂತು ವಸಬೋಧಿಯ, ವಸವಹ ಅಂತಂದ್ರೆ ವಸುದೇವತೆಗಳು, ಅವರೆಲ್ಲರೂ ಕೂಡ ಏನ್ ಮಾಡಬೇಕು? ನಮ್ಮನ್ನ ಪವಿತ್ರಗೊಳಿಸ್ಲಿ. ಅಂದ್ರೆ ಅನುಗ್ರಹ ಮಾಡುವ ಪೂರ್ವಕವಾಗಿ, ಜ್ಞಾನ ಕೊಡುವ ಮೂಲಕವಾಗಿ ನಮ್ಮನ್ನು ಪವಿತ್ರಗೊಳಿಸ್ಲಿ. ವಿಶ್ವೇ ದೇವ ಪುನೀಹಿನಃ, ಎಲ್ಲಾ ದೇವತೆಗಳು. ಜಾತವೇದ ಪುನೀಹಿ ಮಾಂ, ಪರಮಾತ್ಮನೇ ನನ್ನನ್ನು ಅನುಗ್ರಹ ಮಾಡುವಂತ. ಒಟ್ಟಿನಲ್ಲಿ ಆ ಕೊನೆ ಮಂತ್ರದಲ್ಲಿ ಎಲ್ಲಾ ದೇವತೆಗಳು, ದೇವಗಣದಲ್ಲಿದ್ದವರು ಒಟ್ಟರು ನನಗೆ ಅನುಗ್ರಹ ಮಾಡಬೇಕು. ಯಾರ್ಯಾರು ಅಂದ್ರೆ ವಸುದೇವತೆಗಳು, ವಿಶ್ವೇ ದೇವತೆಗಳು, ಜಾತವೇದ ಅಗ್ನಿ, ತಾತ್ಪರ್ಯ ಪರಮಾತ್ಮ, ವಾಯುದೇವರು, ತದತಿರಿಕ್ತರಾದ ದೇವತೆಗಳೆಲ್ಲರೂ ಕೂಡ ನನ್ನನ್ನು ಪವಿತ್ರಗೊಳಿಸ್ಲಿ. ತತ್ವಾಭಿಮಾನಿ ದೇವತೆಗಳೆಲ್ಲರೂ ನನ್ನ ಮೇಲೆ ಅನುಗ್ರಹವನ್ನ ಮಾಡ್ಲಿ ಅಂತ ಕೇಳಿಕೊಳ್ಳೋ ಮತ್ತೊಂದು ಮಂತ್ರ. ವಿವರಣೆ ಪ್ರವಚನ ಅದೆಲ್ಲ ಮತ್ತೆ ಬೇರೆ ಟೈಮ್ನೇ ಮಾಡೋಣಂತ. ಅಂತೂ ಇಷ್ಟ ಮಂತ್ರಗಳಾತ್ರಿ. ಈಗ ಕಲ್ಪನಾ ಬಂತ. ಇನ್ನು ಉಳಿದ ಮಂತ್ರಗಳ ಅವು ಮಂತ್ರಗಳ ಅರ್ಥವನ್ನ ಆಮೇಲೆ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಬೇರೆ ವಿಷಯ ತಗೋಣ. ಮತ್ತೀಗ ಅಲ್ಲೇ ಬೇರೆ ವಿಷಯ ಅಂದ್ರೇನು ಮುಂದೆ ಹೊರಡ್ತದೆ. ಈಗ ಉಪನಿಷತ್ನೊಳಗೆ ಏನಂತ ನೋಡ್ರಿ. ಈಗ ಎಚ್ಚರ ಇದ್ದಾಗ ಕಾಣುವಂತಹ ಇನ್ನೂ ಕೆಲವು ದುರ್ನಿಮಿತ್ತಗಳು, ಕೆಲವು ಏನ್ ಕಂಡಾವ್ ನಿನ್ನೆ ಹೇಳೀನಿ. ಸೂರ್ಯ ಚಂದ್ರನಂತೆ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಇವೆಲ್ಲ ದುರ್ನಿಮಿತ್ತಗಳಲ್ಲಿ ಮತ್ತೊಂದ್ಸಲ ಹಿಂದಿನ ಹೇಳ್ಕೊಂಡ್ಬರ್ಲಿಕ್ಕೆ. ಸೂರ್ಯ ಚಂದ್ರನಂತೆ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ರಶ್ಮಿಗಳು ಕಾಣಿಸೋದಿಲ್ಲ. ಆಕಾಶ ಕೆಂಪಾಗಿ ಕಾಣುತ್ತದೆ. ಮಲ ವಿಸರ್ಜಿಸುವ ಇಂದ್ರಿಯ ಗುದದ್ವಾರ ಓಪನ್ ಆಗಿಬಿಡ್ತದೆ. ಕಾಕಕುಲಾಯ ಗಂಧಿಮಸ್ಯ ಶಿರೋವಾಯತಿ ಅಂತಂತಂದ್ರೆ ಅವನ ತಲೆಯಿಂದ ಕಾಗಿಗೂಡಿನಂತೆ ದುರ್ವಾಸನೆ ಬರ್ತದ. ಇಷ್ಟ ಹೇಳಿದ್ರು ನಿನ್ನೆ. ಇನ್ನೇನ್ ಬರ್ತದೆ? ಅಥಾಪಿ ಯಚ್ಛಿದ್ರ ಇವ ಆದಿತ್ಯೋ ದೃಶ್ಯತೆ ರತನಾಭಿರಿವ ಆಖ್ಯೇತ. ತಗೊಳ್ರಿ, 168ನೇ ಪೇಜ್ ಒಳಗದ ಉಪನಿಷತ್ತೊಳಗ ತೆಕ್ಕೊಳ್ರಿ. ಅದನ್ನ ಹೇಳಿಕತ್ತೇನೆ ನಿಮ್ಮಲ್ಲದ ಉಪನಿಷತ್ತೊಳಗದ ಮುಂದಿಂದು. ಅಥಾಪಿ ಯತ್ರ ಛಿದ್ರ ಇವ ಆದಿತ್ಯೋ ದೃಶ್ಯತೆ. ಸೂರ್ಯನಲ್ಲಿ ನಮಗೆ ಛಿದ್ರ ಕಾಣಿಸ್ತದಂತ. ಇದ ಕಣ್ಣಿಗೆ, ಬರಿಗಣ್ಣಿಗೆ ನಮಗೆ ಸೂರ್ಯನಲ್ಲಿ ಛಿದ್ರ ಕಾಣಿಸ್ತದ. ಛಿದ್ರ ಕಾಣಿಸಿದ್ರ ಮುಗೀತು ಅಂತ ಅರ್ಥ. ಹೆಂಗ? ರಥನಾವಿರಿವ ಆಖ್ಯೇತ,
ರಥದ ಚಕ್ರದ ನಡುವೆ ಹೆಂಗ ಒಂದು ಇದು ಇರ್ತದಲ್ಲ ಹಂಗ ಕಾಣಿಸ್ತದ. ಛಿದ್ರಾಂ ಛಾಯಾಂ ವಾ ಪಶ್ಯೇತ, ನೆರಳು ನೋಡ್ಕೊಂಡ್ರ ನೆರಳಿನೊಳಗ ಛಿದ್ರ ಕಾಣಿಸ್ತದಂತ. ಏನು ಸೂರ್ಯನಲ್ಲಿ ಛೇದ ಕಾಣಿಸೋದು ಒಂದು, ನಮ್ಮ ನೆರಳಿನಲ್ಲಿ ನಮಗೆ ಛಿದ್ರ ಕಾಣಿಸ್ತದ. ಭಾರಿ ವಿಚಿತ್ರ ಇದು. ಇದೆಲ್ಲವೂ ಕೂಡ ಏನು ಮರಣ ಸೂಚಕ. ಅವ್ರ ಮರಣ ಹತ್ರ ಬಂದವ್ರಿಗೆ ಮಾತ್ರ ಕಾಣಿಸ್ತದೆ ಇವೆಲ್ಲವೂ ಕೂಡ. ಇನ್ನ ತದಪ್ಯೇವಮೇವ ವಿದ್ಯಾತ್ ಒಂದು, ಅಥವಾ ಮತ್ತೊಂದು ಅಥ ಆದರ್ಶೇಪಿ ಉದಕೇವಾ ಜಿಂಹ ಶಿರ ಸಂವಾತ್ಮಾನಂ ಪಶ್ಯೇತ. ಕರಡಿ ಒಳಗ್ ನೋಡ್ಕೊಂಡ್ರೆ ಅಥವಾ ನೀರ್ನ್ಯಾಗ ನೋಡ್ಕೊಂಡ್ರೆ ನಮ್ ತಲಿ ಪೂರ್ಣ ತಿರುಗಿದ್ರೆ ಕಾಣಿಸ್ಬೇಕು ಉಲ್ಟಾ, ಅಥವಾ ತಲಿನೇ ಕಾಣಿಸ್ದೇ ಇರಬಾರದು. ಕಾಣಿಸ್ದೇ ಇಲ್ಲ ಮತ್ತೆ ತಲಿ ಹತ್ರ ಬಂದಿತ್ತು ಅಂತ ಹಂಗಾಗಿತ್ತು. ಸರಿ ಆಯ್ತಾ? ವಿಷಯ ಏನಂತ ತಿಳ್ಕೊಂಡು ಹೇಳಿದ್ದು, ಆದರ್ಶ ಅಂದ್ರೆ ಕನ್ನಡಿಯಲ್ಲಿ, ಓದಕ ಅದು ವಾ ಉದಕೆ, ಅದು ಉದಕ ಅಂದ್ರೆ ನೀರಿನಲ್ಲಿ. ಜಿಂಹ ಶಿರಸಂ, ಜಿಂಹ ಅಂದ್ರೆ ಕುಟಿಲವಾದ ಶಿರಸ್ಸು, ವಕ್ರವಾದ ಶರೀರ, ವಕ್ರವಾದ ತಲೆ. ಅದು ನಮ್ಮ ಮುಖನ ಹಿಂಗ್ ಸೊಟ್ಟ ಕಾಣಿಸೋಣ ಅಥವಾ ಉಲ್ಟ ತಿರುಗಿದಂಗ್ ಕಾಣೋಣ, ಹಿಂಗೆಲ್ಲ ಆಗ್ತಿರ್ತಾವ. ಆಮೇಲೆ ಅಶಿರ ಸಂವಾತ್ಮಾನಂ, ಕಾಣಿಸಂಗೇ ಇಲ್ಲ, ತಲೆನೇ ಕಾಣಿಸಂಗಿಲ್ಲ, ಬಹಳ ಕಷ್ಟಪ. ವಿಪರ್ಯಸ್ತೇವಾ ಕನ್ಯಕೆ ಜಿಂಹೇನವಾ ದೃಶ್ಯೇತಾಂ, ಅಥವಾ ಕಣ್ಣಿನ ಗುಡ್ಡಿಗಳು ಉಲ್ಟಾ ಕಾಣಿಸೋಣ, ಕಣ್ಣಿನ ಗುಡ್ಡಿ ಹಿಂಗೊಳಗ್ ಹೋಗೋಣ, ಅಥವಾ ಅದು ಸೊಟ್ ಕಾಣಿಸೋಣ. ಇವೆಲ್ಲ ಆತು ಅಂದ್ರೆ ಅದ ಕಾರ್ಯಕ್ರಮ ಅಂತ ಅರ್ಥ. ಏನು ಅಥಾಪಿ ಅಥ ಅಪಿ ಪಿಧಾಯ ಅಕ್ಷಿಣಿ ಉಪೇಕ್ಷೇತ ತದ್ಯಥಾ ವಟರಕಾಣಿ ಸಂಪತಂತೀವ ದೃಶ್ಯಂತೆ ತಾನಿ ಯದಾನ ಪಶ್ಯೇ ತದಪ್ಯೇವಮೇವ ವಿದ್ಯಾತ್. ಕಣ್ಣಿಗೆ ಹಿಂಗ್ ಗಟ್ಟಿ ಒತ್ಕೋಬೇಕಂತ, ಹಿಂಗ್ ಗಟ್ಟಿ ಒತ್ಕೊಂಡ್ ತೆಗೆದಾಗ ನಮಗ್ ಕಣ್ ಮುಂದೆ ಹಿಂಗ ಬಿಳಿ ಸುತ್ಕೊಂಡ್ ಬಂದಂಗ ಕಾಣಿಸ್ತಿರ್ತಾವ್ರಿ. ಬಿಳಿ ಬೆಳಕಿನೊಳಗ ಅವಕ್ಕ ಕೇಶೋಂಡ್ರಕ ಅಂತ ಕರೀತಾರ, ಅಥವಾ ವಟರಕಾಣಿ ಅಂತ ಕರೀತಾರ. ವಟರಕಾಣಿ ಅಂತಂದ್ರ ಅವುಗಳು ಬಹಳ ಕಣ್ಣಿಂಗ್ ಗಟ್ಟಿ ಒತ್ಕೊಂಡ್ ತೆಗೆದಾಗ ಕಣ್ಣಿಗೇನು ಬಿಳಿ ಕಾಣಿಸ್ತಾವ, ಅವಕ್ಕ ಕೇಶೋಂಡ್ರಕ ಅಥವಾ ವಟರ ಅಂತ ಕರೀತಾರ. ಇವನು ಒತ್ಕೊಂಡು ತೆಗೆದ್ ನೋಡ್ರಿ ಕಾಣಿಸ್ಲಿಲ್ಲ ಅಂದ್ರ ಆತು ಅಂತ ಅರ್ಥ. ಅದಕ್ಕ ರೆಗ್ಯುಲರ್ ಆಗಿ ಕಾಣಿಸ್ತಿರ್ತಾವ, ಅವಾಗ ರೆಗ್ಯುಲರ್ ಚೆಕಪ್ಗೆ ಅಂತ ಹೋಗ್ತಿರ್ತಾರಲ್ಲ, ಹಂಗ ರೆಗ್ಯುಲರ್ ಚೆಕಪ್ ಏನ್ ಅಂಡಿಗೇರಿ ಅವ್ರ ರೆಗ್ಯುಲರ್ ಚೆಕಪ್ಗೆ ಅಂತ ಹೋದಂಗ ಅವಾಗ 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ ಹೊತ್ಕೊಂಡ್ ನೋಡ್ಬೇಕು, ಕಾಣಿಸ್ತೇತಾವ ಅಡ್ಡಿ ಇಲ್ಲ ಅಂತಂದ್ರೆ ಇನ್ನು ಇದ್ದೀಪ ಅಂತ ಅರ್ಥ ಅದಕ್ಕೆ. ಆಮೇಲೆ ಮತ್ತಿನ್ನು ಕಿವ್ಯಾಗ ಕೈ ಹಾಕೋಬೇಕಂತ. ಅಥ ಅಪಿದಾಯ ಕರ್ಣ ಉಪಶ್ರುಣಯ, ಅಥ ಕಿವಿ ಗಟ್ಟಿ ಮುಚ್ಕೊಂಡ್ರೆ ಸಯೇಶೋ ಅಗ್ನಿರಿವ ಪ್ರಜ್ವಲತೋ ಯಥಸ್ಯೇವ ಉಪಶಬ್ಧಿ ರಥಸ್ಯೇವೋಪಬ್ಧಿ ತಂ ಯದಾನ ಶೃಣಯ ತದಪ್ಯೇವಮೇವ ವಿದ್ಯಾತ್. ಕಿವಿ ಕಿವಿಯೊಳಗೆ ಬೆಟ್ಟ ಹಾಕೊಂಡು ಏಕಾಂತದಲ್ಲಿ ಕುತ್ಕೊಂಡು ಕೇಳಿದ್ರೆ ಒಳಗಿಂದ ಶಬ್ದ ಬರ್ಬೇಕಂತ. ಹೆಂಗ ಅಗ್ನಿ ಸುಡೋ ಕಾಲಕ್ಕೆ ಹೆಂಗ್ ಚಟ ಶಬ್ದ ಬರ್ತಿರ್ತ ಅದು ಬರಬೇಕು, ಇಲ್ಲ ರಥದ ಗಾಲಿ ಹೋಗೋ ಕಾಲಕ್ಕೆ ಘಡಗಡ ಶಬ್ದ ಬರ್ತದಲ್ಲ ಹಂಗಾರ ಬರಬೇಕು. ಇವೆರಡೂ ಶಬ್ದ ಬರ್ಲಿಲ್ಲ ಅಂದ್ರೆ ಆತು ಅಂತ ಅರ್ಥ. ಇನ್ನ ಅಥಾಪಿ ಯತ್ರ ನೀಲ ಇವ ಅಗ್ನಿರ್ ದೃಶ್ಯತೆ, ಬೆಂಕಿಯು ನೀಲಿ ಕಾಣಿಸ್ತಂತ. ಹೆಂಗ ಮಯೂರ ಗ್ರೀವ, ನವಿಲಿನ ಕುತ್ತಿಗೆ ಹೆಂಗ ನೀಲಿ ಬಣ್ಣದ್ದದನೋ ಹಂಗ ಅಗ್ನಿ ಬಣ್ಣ ನಿಮಗ್ ನೀಲಿ ಕಾಣಿಸ್ಲಿಕ್ಕೆ ಶುರು ಮಾಡಿದ್ರೆ ಗ್ಯಾಸ್ ಹಚ್ಚಿದ್ರಲ್ಲ, ಮತ್ತ ಗ್ಯಾಸ್ ಹಚ್ಚಿದಾಗ ಕಾಣಿಸ್ತ ನೀಲಿ, ಅದು ತಿಳ್ಕೊಬೇಡ್ರಿ. ನಮ್ಮಲ್ಲಿ ಕೆಲವು ಭಾಷಣ ಇರ್ತಾರ, ಅಚಾರ ಮತ್ತೆ ಕಿಸಿ ಹಚ್ಚಿದ ಗ್ಯಾಸ್ ಹಚ್ಚಿದ ಕೂಡ ಕಾಣಿಸ್ತಲ್ರಿ ಅಚಾರ ಅಂದ್ರೆ ಗ್ಯಾಸ್ ಹಚ್ಚಬೇಡ್ರಿ, ಹಚ್ಬಿಡ್ರಿ, ಮುಗಿದ ಕೆಲಸ. ಅದಕ್ಕ ಅಗ್ನಿಯು ನೀಲಿ ಕಂಡ್ರ. ಇನ್ನ ಮೇಘೇವಾ ವಿದ್ಯುತಂ ಪಶ್ಯೇತ, ಮೇಘದೊಳಗ ಮಿಂಚು ಕಾಣೋಣ. ಆಮೇಲೆ ಮೇಘೇವಾ ವಿದ್ಯುತಂ ನ ಪಶ್ಯೇತಂ, ಉಲ್ಟಾ ಏನು ಅಂತಂದ್ರೆ ಎಲ್ಲಾರ್ಗು ಮಿಂಚು ಕಾಣಿಸೋ ಕಾಲಕ್ಕೆ ಇವಂಗ್ ಕಾಣಿಸಂಗಿಲ್ಲ, ಉಳಿದವ್ರಿಗೆ ಕಾಣಿಸ್ದೇ ಇದ್ದಾಗ ಇವಂಗ್ ಮಿಂಚು ಕಾಣಿಸ್ತದ. ಮಹಾಮೇಘೇವಾ ಮರೀಚರಿವ ಪಶ್ಯೇತ, ಮೋಡ ಸೂರ್ಯನ ಕಿರಣಗಳು ಕಂಡಂತೆ ಕಾಣ್ಲಿಕ್ಕೆ ಶುರು ಆಗ್ಬಿಡೋದು. ಮೋಡ ಇರ್ತದ ಆಕ್ಚುಲಿ, ಅಷ್ಟು ಸೂರ್ಯನ ಕಿರಣಗಳ ಗುಂಪು ಅಂತ ಕಾಣಿಸೋದು. ಇಷ್ಟಾದ್ರೆ ಮುಗಿತ್ ಕೆಲಸ. ಆಮೇಲೆ ಅಥಾಪಿ ಯತ್ರ ಭೂಮಿಂ ಜಲಂತೀವ ಪಶ್ಯೇತ ತದಪ್ಯೇವಮೇವ ವಿದ್ಯಾದಿತಿ ಪ್ರತ್ಯಕ್ಷ ದರ್ಶನಾನಿ. ಭೂಮಿ ಸುಟ್ಟಂಗ ಕಾಣಿಸ್ತ ಅಂತ ಇಟ್ಕೊಳ್ರಿ, ನಿಮಗೆ ಎಲ್ಲೋ ಹೊಂಟಿದ್ದೆ ನೋಡ್ತೀರಿ ಭೂಮಿ ಧಕ ಉರಿಲಿಕತ್ತ ಅಂತ ಅನಿಸ್ಬಿಡುತ್ತ ಅಂದ್ರೆ ಇದು ಸೂಚಕ, ಅರಿಷ್ಟ ಸೂಚಕ ಅಂತ ಅರ್ಥ. ಇಷ್ಟೆಲ್ಲ ನೋಡ್ರಪ್ಪ, ಇದು ಪ್ರತ್ಯಕ್ಷ ದರ್ಶನಾನಿ, ಎಚ್ಚರ ಇದ್ದಾಗ ಕಾಣುವಂತಹ ಮಂತ್ರಗಳು, ಕಾಣುವಂತಹದ್ದು. ಸರಿ ಆಯ್ತಾ? ಏನೇನ್ ಹೇಳ್ಯಾರ ಅಂತ ತಿಳ್ಕೊಂಡು ಹೇಳಿ. ಮೊದಲನೆಯದ್ದು, ಭೂಮಿಯು ಯಾವ ವ್ಯಕ್ತಿ ಹೊರಟಿರುವಾಗ ಬರಿಗಣ್ಣಿಗೆ ಭೂಮಿಯು ಸುಡುವಂತೆ ಕಾಣ್ತಾ ಇದೆಯೋ, ಮೋಡಗಳೆಲ್ಲವೂ ಸೂರ್ಯನ ಕಿರಣಗಳಂತೆ ಕಾಣ್ತಾ ಇವೆಯೋ, ಉಳಿದವರಿಗೆ ಮಿಂಚು ಕಂಡರೂ ನನಗೆ ಕಾಣ್ತಿಲ್ಲ, ಉಳಿದವರಿಗೆ ಕಾಣದೇ ಇದ್ರೂ ನನಗೆ ಕಾಣ್ತಾ ಇದೆಯೋ, ಬೆಂಕಿಯು ನೀಲಿ ಬಣ್ಣದಲ್ಲಿ ತಿರುಗಿಕೊಂಡಿದೆಯೋ, ಎರಡೂ ಕಿವಿಗಳಲ್ಲಿ ಬೆರಳು ಹಾಕಿಕೊಂಡು ಒಳಗಡೆಯಿಂದ ಶಬ್ದ ಕೇಳಿಸಿಕೊಳ್ಳೋಣ ಅಂದ್ರೆ ಶಬ್ದ ಕೇಳಿಸ್ತಿಲ್ವೋ, ಕಣ್ಣಿಗೆ ಗಟ್ಟಿ ಒತ್ತಿಕೊಂಡಿದ್ದಾಗ ಕಣ್ಣು ಬಿಟ್ಟಾಗ ಬಿಳಿಯಾದ ರೌಂಡ್ ಸರ್ಕಲ್ಸ್ ಕಾಣಿಸ್ತಾವ, ಅವು ಕಾಣದೆ ಹೋದರೆ, ಆಮೇಲೆ
ನನ್ನ ಕಣ್ಣು ಗುಡ್ಡೆಗಳು ಸೊಟ್ಟವಾಗಿಯೂ ಹಿಂದೆ ಮುಂದಾಗಿಯೂ ಕಾಣಿಸಿದ್ರೆ, ತಲೆ ಕಾಣಿಸದೆ ಹೋದರೆ ಕರಡಿಯಲ್ಲಿ ಅಥವಾ ನೀರಿನಲ್ಲಿ ನೋಡಿಕೊಂಡಾಗ, ಆಮೇಲೆ ನೆರಳಿನಲ್ಲಿ ಛಿದ್ರವನ್ನ ಕಂಡ್ರೆ ಅಥವಾ ಸೂರ್ಯನಲ್ಲಿ ಛಿದ್ರವನ್ನ ಕಂಡುಕೊಂಡ್ರೆ, ತಲೆಯಿಂದ ಕಾಗಿಯ ಗೂಡಿನಂತೆ ದುರ್ನಾಥ ಬಂದರೆ, ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ. ಆದ ಕೂಡಲೇ ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಏನು? ಆಕಾಶವು ಕೆಂಪು ಬಣ್ಣದ ಕಂಡ್ರೆ, ಗುದದ್ವಾರ ಓಪನ್ ಆದರೆ, ಸೂರ್ಯನು ಚಂದ್ರನಂತೆ ಕಂಡ್ರೆ, ಇವೆಲ್ಲವೂ ಪ್ರತ್ಯಕ್ಷ ದರ್ಶನಗಳು. ಇವು ಬಂದಾಗ ನಾವಿ ಯದಂತಿ ಎಚ್ಚ ದೂರಕ್ಕೆ ಭಯಂ ವಿಂದತಿ ಮಾವಿಹ ಪವಮಾನವಿತಜ್ಜಗಿ ಅನ್ನುವಂತಹ ಮಂತ್ರಗಳನ್ನ ಹೇಳಬೇಕು. ಅದರಿಂದ ಅದರ ಅನಿಷ್ಟವು ನಿವಾರಣೆಯಾಗುತ್ತದೆ. ಮುಂದೆ ಯತ್ರ ಬ್ರಹ್ಮ ಪವಮಾನ ಛಂದಾಂಸ್ಯ ವಾಚಂ ವದನ್ ಗ್ರಾವಣ ಸೋಮೇ ಮಹೀಯತೆ ಸೋಮೇನಾನಂದಂ ಜನಯನ್ ಇಂದ್ರಾಯೇಂದೋ ಪರಿಸ್ರವ. ಹೇ ವಾಯುದೇವರೇ, ನಮ್ಮನ್ನ ಸಂಸಾರದಿಂದ ಪವಿತ್ರಗೊಳಿಸಿ ಸ್ವರೂಪಾನಂದಲ್ಲಿ ಮುಳುಗಿಸುವಂಥವ್ರು, ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ರಿ. ಎಂಥ ವೈಕುಂಠ ಅಂದ್ರೆ ಎಲ್ಲಿ ಚತುರ್ಮುಖ ಬ್ರಹ್ಮದೇವರು ವೇದ ವಾಕ್ಯಗಳನ್ನ ಪ್ರವಚನ ಮಾಡ್ತಾ ಇದ್ದಾರಂತ ಆ ಸ್ಥಳ. ಎಂಥ ಬ್ಯೂಟಿಫುಲ್ ಇರಬೇಡ್ರಿ. ಸ್ವತಃ ಚತುರ್ಮುಖ ಬ್ರಹ್ಮದೇವರು ವೇದವಾಕ್ಯಗಳ ವಿವರಣೆ ಕೊಡ್ತಾ ಇದ್ದಾರೆ, ಪ್ರವಚನ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೊಬ್ಬರ ಕಡೆಯಿಂದ ಸೋಮರಸವನ್ನ ಹಿಂಡಿಸಿ ಯಜ್ಞ ಮಾಡಿಸ್ತಾ ಇದ್ದಾರೆ. ಉಳಿದ ಮುಕ್ತರೆಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ಬಂದಾರಂತ. ಅಂತಹ ವೈಕುಂಠದಲ್ಲಿ ಕರ್ಕೊಂಡು ಹೋಗ್ರಿ ನಮ್ಮನ್ನ. ಜನಯನ್ ಇಂದ್ರಾಯೇಂದೋ ಪರಿಸ್ರವ. ಅರ್ಥ ಆಗ್ತಾ ಇದೆ ವಿಷಯ ಅಂತ ಹೇಳಿ. ಓ ವಾಯುದೇವರೇ, ಎಂಥ ವೈಕುಂಠ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲಿ ಬ್ರಹ್ಮದೇವರು ವೇದ ಪ್ರವಚನವನ್ನ ಮಾಡ್ತಿದ್ದಾರೆ, ಉಳಿದವರು ಕರ್ಮವನ್ನ ಮಾಡ್ತಾ ಸೋಮರಸವನ್ನ ಹಿಂಡಿ ಹಾಕ್ತಾ ಇದ್ದಾರೆ ಯಜ್ಞದಲ್ಲಿ ಆಹುತಿಯಾಗಿ. ಎಲ್ಲಾ ಮುಕ್ತರು ಆ ವಾಯುದೇವರಿಗೆ ಬ್ರಹ್ಮದೇವರಿಗೆ ಗೌರವ ಕೊಡ್ತಾ ಇದ್ದಾರೆ. ಅಲ್ಲಿ ಕರ್ಕೊಂಡು ಹೋಗ್ರಿ. ಯತ್ರ ಜ್ಯೋತಿರಜಸ್ರಮಸ್ಮಿನ್ ಲೋಕೆ ಸ್ವರ್ಹಿತಂ ತಸ್ಮಿನ್ ಮಾಂ ಧೇಹಿ ಪವಮಾನಾಮೃತೆ ಲೋಕೆ ಅಕ್ಷಿತಿಂ ಇಂದ್ರಾಯೇಂದೋ ಪರಿಸ್ರವ. ಯಾವ ಲೋಕದಲ್ಲಿ ಸದಾ ಸೂರ್ಯೋದಯ ಇರ್ತದೋ, ಯಾವ ಲೋಕದಲ್ಲಿ ಭಗವಂತ ಸದಾ ಸನ್ನಿಹಿತನಾಗಿರ್ತಾನೋ ಅಂಥ ನಾಶರಹಿತವಾದ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ರಿ. ಯತ್ರ ರಾಜಾ ವೈ ವಸ್ವತೋ ಯತ್ರ ಅವರೋಧನಂ ದಿವಾಗ ಯತ್ರ ಅಮೂರ್ಯಃ ಕ್ವತೀರಾಪಸ್ತತ್ರ ಮಾಮೃತಂ ಕೃತಿ ಇಂದ್ರಾಯೇಂದೋ ಪರಿಸ್ರವ. ಹೇ ವಾಯುದೇವರೇ, ಯಾವ ಲೋಕದಲ್ಲಿ ವಾಯುದೇವರು ತಮ್ಮ ಪರಿವಾರ ದೇವಿಯರಿಂದ ಜೊತೆಗೆ ಕೂಡಿಕೊಂಡಿದ್ದಾರೋ, ಎಲ್ಲಿ ನೀರಿನ ಅಭಿಮಾನಿ ದೇವತೆಗಳಾದ ಗಂಗಾದಿ ದೇವತೆಗಳು ಹರಿತಾ ಇದ್ದಾರೋ ಅಲ್ಲಿ ನನ್ನನ್ನು ಮುಕ್ತನನ್ನಾಗಿ ಮಾಡಿ ಕರ್ಕೊಂಡು ಹೋಗ್ರಿ. ಅಂದ್ರೆ ಅಲ್ಲಿ ಮುಕ್ತ ಗಂಗಾ ನದಿಗಳು ಹರಿಲಿಕತ್ತಾವ. ಭಾರತೀ ದೇವಿಯ ಪರಿವಾರ ದೇವತೆಗಳೆಲ್ಲ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ರಿ. ಇನ್ನ ಯತ್ರ ಅನುಕಾಮಂ ಚರಣಂ ತ್ರಿನಾಕೆ ತ್ರಿದಿಭೇ ದಿವಾಘ ಲೋಕ ಯತ್ರ ಜ್ಯೋತಿಷ್ಮಂತಂ ತತ್ರ ಮಾಮೃತಂ ಕೃತಿ ಇಂದ್ರಾಯೇಂದೋ ಪರಿಸ್ರವ. ಹೇ ವಾಯುದೇವರೇ, ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ವಾಯುದೇವರ ಪತ್ನಿಯಾದ ಭಾರತೀ ದೇವಿಯರ ಮನೆಗಳಿವೆಯೋ, ಪ್ರಕಾಶಮಾನವಾದದ್ದು. ಅಲ್ಲಿ ಸ್ವೇಚ್ಛಾನುಸಾರವಾಗಿ ಸಂಚಾರ ಮಾಡ್ತಾರೋ ಅಂತಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ರಿ. ಯತ್ರ ತತ್ ಪರಮಂ ವಿಷ್ಣೋರ್ಲೋಕೆ ವಹೀಯತೆ ದೇವೈ ಸುಕೃತಕರ್ಮಭಿಸ್ತತ್ರ ಮಾಮೃತಂ ಕೃತಿ ಇಂದ್ರಾಯೇಂದೋ ಪರಿಶ್ರವ. ಹೇ ವಾಯುದೇವರೇ, ಎಲ್ಲಿ ದೇವತೆಗಳು ನಿತ್ಯದಲ್ಲಿ ಸತ್ಕರ್ಮವನ್ನ ಮಾಡಿ ಮಾಡಿ ಭಗವಂತನ ರೂಪವನ್ನ ಕಾಣಬೇಕು ಅಂತ ಇಚ್ಛೆ ಮಾಡ್ತಾರೋ, ಅಂದ್ರೆ ಸತ್ಕರ್ಮ ಮಾಡುವುದು ಸ್ವಭಾವ, ಭಗವಂತನ ದರ್ಶನ ಆಗುವುದು ಸ್ವಭಾವ, ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ರಿ. ಮತ್ತೆ ಕೊನೆಯದು ಯತ್ರ ಆನಂದಾಶ್ಚ ಬೋಧಾಶ್ಚ ಮುದಃ ಪ್ರಮುದಾಸತೆ ಕಾಮಸ್ಯ ಯತ್ರಾಪ್ತ ಕಾಮಾಸ್ತತ್ರ ಮಾಮೃತಂ ಕೃತಿ ಇಂದ್ರಾಯೇಂದೋ ಪರಿಸ್ರವ. ಹೇ ವಾಯುದೇವರೇ, ಯಾವ ಲೋಕದಲ್ಲಿ ನಾನಾ ತರಹದ ಆನಂದಗಳಿವೆಯೋ, ಬೇರೆ ಬೇರೆ ಭೋಗ ವಸ್ತುಗಳಿವೆಯೋ ಅಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗಿ ಮುಟ್ಟಿಸರಿ ಎನ್ನುವಂತಹ ಉಳಿದ ಮಂತ್ರಗಳ ಅರ್ಥಭಾಗ. ಒಟ್ಟಿನಲ್ಲಿ ಐತರೇಯ ಉಪನಿಷತ್ತು ನಮಗೆ ಏನ್ ಅನುಗ್ರಹ ಮಾಡ್ತಾ ಇದೆ, ಮಹಿದಾಸರೂಪಿ ಪರಮಾತ್ಮ ಏನ್ ವ್ಯವಸ್ಥೆ ಮಾಡ್ತಿದ್ದಾನೆ ಅಂದ್ರೆ ತನ್ನ ಮರಣವನ್ನ ತಾನೇ ತಿಳಿದುಕೊಳ್ಳುವಂತೆ. ದುರ್ಮರಣಗಳು ಬರುವುದಾದ್ರೆ, ಕಾಲಮರಣ ಬರುವುದಾದ್ರೆ, ದುರ್ಮರಣ ಬರುವುದಾದ್ರೆ ಪರಿಹಾರ ಮಾಡಿಕೊಂಡು ಅಪಮೃತ್ಯುಗಳನ್ನು ಪರಿಹಾರ ಮಾಡಿಕೊಳ್ಳ್ರಿ. ಇನ್ನು ಸಕಾಲ ಮರಣ ಬಂದದ್ದಾದರೆ ವಾಯುದೇವರನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳ್ರಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.